वाद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहत कुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे जगतं हरिं करोतु मम कल्याणं हरिर्हयमुखापितः कृष्णमध्वनामा मे वरदोऽस्तु निरन्तरम् वाणिते करवण्यम्ब चरणोर्ति सर्वदा मद्वाक्यसरणीर्भूयात् श्रीमदाचार्यभावगान् समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव ಋಷಿಯು ಋಷಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ದಿವಸ ಇಲ್ಲಿವರೆಗೂ ನಾವು ಎಲ್ಲವನ್ನ ತಿಳಿದುಕೊಂಡಿದ್ದೀವಿ. ನಮಗೆ ಆಕಾಶರಾಜ ವಿಶೇಷವಾಗಿ ಯಾವ ಪುಣ್ಯದ ಬಲದಿಂದ ಮಹಾಲಕ್ಷ್ಮೀ ದೇವಿ ಅವನಲ್ಲಿ ಅವತಾರವನ್ನು ಮಾಡಿದ್ದಾಳೆ, ಅದನ್ನ ವಿಸ್ತಾರವಾಗಿ ಹೇಳಬೇಕು ಅಂತ ಪ್ರಶ್ನೆಯನ್ನ ಮಾಡಿದಾಗ ಸುತಾಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ನೀವು ಭಕ್ತಿಭಾವದಿಂದ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ, ನಾನು ನಿಮಗೆ ಉತ್ತರವನ್ನ ಹೇಳ್ತೀನಿ ಕೇಳಿ. ಭಗವಂತ ಔಷಧಕ್ಕೋಸ್ಕರವಾಗಿ ಆ ಪರ್ವತದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಬೃಹಸ್ಪತ್ಯಾಚಾರ್ಯರು ಹೇಳಿರುವಂತಹ ಔಷಧಿಯನ್ನ ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಭಗವಂತನ ಇನ್ನೊಂದು ರೂಪವಾಗಿರುವಂತಹ ವರಾಹ ದೇವರ ದರ್ಶನ ಆಗಿದೆ. ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾರ್ಥಂ ಸೂಕರಃ ಶ್ಯಾಮಾಕಾಹಾರಿಣಂ ಜಿತ್ವಾ ದೈತ್ಯಂ ವೃಷಭನಾಮಕಂ. ವರಾಹರೂಪಿ ಭಗವಂತನ ದರ್ಶನ ಆಗಿದೆ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಸಂವಾದ ಆಗಿದೆ. ಎರಡೂ ಭಗವಂತನ ರೂಪಗಳೇ. ವರಾಹ ದೇವರು ಕೇಳ್ತಾ ಇದ್ದಾರೆ, ತ್ಯಕ್ವಾ ವೈಕುಂಠ ಲೋಕಂತೂ ಕಿಮರ್ಥಂ, ಇಲ್ಲಿ ಬರ್ಲಿಕ್ಕೆ ಕಾರಣ ಏನು, ಯಾರು ನೀನು, ಎಲ್ಲಿಂದ ಬಂದಿದ್ದೀಯಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಲೋಕದಲ್ಲಿ ಹೀಗೆ ನಡೀತದೆ ಅಂತ ಭಗವಂತ ನಾಟಕ ಮಾಡಿ ತೋರಿಸ್ತಾ ಇದ್ದಾನೆ. ತದ್ವದಸ್ವ ಮಹಾಭಾಗ ಶ್ರೀನಿವಾಸ ವರಾನನ ಇತಿತೇನ ಸಮಾಜ್ಞಪ್ತ ಉವಾಚ ಕ್ರೋಢರೂಪಿಣಂ. ಕ್ರೋಢ ಅಂದ್ರೆ ವರಾಹದೇವರು. ವರಾಹದೇವರು ಮಾತಾಡ್ತಾ ಇದ್ದಾರೆ. ಆಗ ಭಗವಂತ ಹೇಳ್ತಾನಂತೆ, ಭೃಗುಮುನಿಗಳು ನನ್ನ ವಕ್ಷಸ್ಥಳಕ್ಕೆ ಒದ್ದ ಸಂದರ್ಭದಲ್ಲಿ ಮಹಾಲಕ್ಷ್ಮೀ ದೇವಿ ದುಃಖತಪ್ತಳಾಗಿ, ನೋಡಿ ಎಷ್ಟು ನಾಟಕ ಮಾಡ್ತಾ ಇದ್ದಾನೆ ಭಗವಂತ. ತೇನ ದುಃಖೇನ ಸಂತಪ್ತ ತ್ಯಕ್ವಾ ವೈಕುಂಠ ಉತ್ತಮಂ. ಯಾವಾಗ ವಕ್ಷಸ್ಥಳಕ್ಕೆ ಭೃಗು ಮಹರ್ಷಿ ಒದ್ದಿದ್ದಾನೋ ಆಗ ರಮಾದೇವಿ ಕೊಲ್ಲಾಪುರಕ್ಕೆ ಹೋಗಿದ್ದಾಳೆ. ಅದರ ದುಃಖದಿಂದ ನನಗೆ ತಡೆದುಕೊಳ್ಳಿಕ್ಕಾಗಿಲ್ಲ, ಹಾಗಾಗಿ ನಾನು ವೈಕುಂಠ ಬಿಟ್ಟು ಬಂದಿದ್ದೇನೆ. ಯಹಾಗತೋ ಧರಾಕಾಂತ ವಲ್ಮೀಕೆ ತವ ದಕ್ಷಿಣೆ. ಈ ವಲ್ಮೀಕದಲ್ಲಿ ಒಂದು ವಾಸವನ್ನ ಮಾಡ್ತಾ ಇದ್ದೀನಿ. ಕುಠಾರದಿಂದ ಗೋಪಾಲಕ ಹೊಡೆದಿದ್ದಾನೆ. ಅದರ ಗಾಯ ಪರಿಹಾರಕ್ಕೋಸ್ಕರವಾಗಿ ಔಷಧಾರ್ಥಂ ವರಾಹ ಈ ಪರ್ವತದಲ್ಲಿ ಸುತ್ತಾಡ್ತಾ ಇದ್ದೀನಿ ಔಷಧಿಯನ್ನ ಪಡಿಲಿಕ್ಕೋಸ್ಕರವಾಗಿ. ಆಗ ಭಗವಂತ ಪ್ರಶ್ನೆಯನ್ನ ಮಾಡ್ತಾನಂತೆ, ವರಾಹರೂಪಿ ಭಗವಂತ, ಅಲ್ಲಪ್ಪ ಬಂದಿನ್ನು ವಾಸ ಮಾಡ್ತಾ ಇದ್ದೀಯಾ, ಮತ್ತೆ ವಾಸ ಮಾಡೋದಷ್ಟೇ ಮುಖ್ಯ ಅಲ್ಲ, ಆ ವಾಸ ಮಾಡುವಂತಹ ಜಾಗಕ್ಕೆ ನೀನೇನಾದ್ರೂ ಬಾಡಿಗೆ ಅಂತ ಕೊಡಬೇಕಲ್ಲ. ಅಂದ್ರೆ ಲೋಕದಲ್ಲಿ ಹೀಗೆ ಕಲಿಯುಗದಲ್ಲಿ ಹೀಗೆ ಮಾತಾಡ್ತಾರೆ ಅನ್ನೋದನ್ನ ಭಗವಂತ ಮುಂಚೆನೆ ತೋರಿಸ್ತಾ ಇದ್ದಾನೆ. ನೀನು ವಾಸ ಮಾಡ್ಲಿಕ್ಕೆ ಸ್ಥಳ ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ಅವಶ್ಯವಾಗಿ ಕೊಡ್ತೀನಿ, ಆದ್ರೆ ಅದಕ್ಕೇನಾದ್ರೂ ಕೊಡಬೇಕಲ್ಲ ಅಂತ ಕೇಳಿದಾಗ ಅದಕ್ಕೆ ಭಗವಂತ ಶ್ರೀನಿವಾಸನ ರೂಪದಿಂದ ಭಗವಂತ ವರಾಹದೇವರಿಗೆ ತಿಳಿಸ್ತಾ ಇದ್ದಾನೆ. ತಂದೇ ಒಂದು ರೂಪ. ಉವಾಚಂ ವಚನಂ ದೇವ ಸ್ಥಳಂ ಮೂಲ್ಯೇನ ಗೃಹ್ಯತ. ಮೌಲ್ಯ ಹಣ ಬೇಕು, ಹಣದಿಂದ ಮಾತ್ರ ನಾನು ಜಾಗ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಭಗವಂತ ಹೇಳ್ದ, ಈ ಕ್ಷೇತ್ರ ಇದೆ ಅಲ್ಲ, ಇದು ಮುಂದೆ ಬಹಳ ದೊಡ್ಡದಾಗಿರುವಂತಹ ಕ್ಷೇತ್ರ ಆಗಿ ಪ್ರಖ್ಯಾತವನ್ನ ಹೊಂದುವಂಥದ್ದು. ಆ ಸಂದರ್ಭದಲ್ಲಿ ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ಪರಂ ದ್ರವ್ಯಂ ದದಾಮಿ ಕರುಣಾನಿಧೇ.
ವರಾಹ ದೇವರಿಗೆ ಶ್ರೀನಿವಾಸ ದೇವರು ಹೇಳುವಂತಹ ಮಾತು, ನನ್ನ ಈ ಕ್ಷೇತ್ರದಲ್ಲಿ ನಾನು ಬಂದು ವಾಸ ಮಾಡ್ತೀನಿ, ಮುಂದೆ ವಿಶೇಷವಾಗಿ ನನ್ನ ಭಕ್ತರು ಬರ್ತಾರೆ, ಆ ಸಂದರ್ಭದಲ್ಲಿ ಮೊದಲು ನಿನಗೆ ಪೂಜೆ ಆಗಲಿ, ಮೊದಲು ನಿನ್ನ ದರ್ಶನ, ನಿನ್ನ ತೀರ್ಥ, ನಿನಗೆ ನೈವೇದ್ಯ, ಅಭಿಷೇಕ ನಿನಗೆ ಮೊದಲಾಗಲಿ. ಇದೇ ನಾನು ನಿನಗೂ ಕೊಡುವಂತಹ ಒಂದು ಮೌಲ್ಯ. ಇಷ್ಟೇ ಅಲ್ಲ, ಇದರ ಪರವಾಗಿ ನಾನೀ ಕೊಟ್ಟಿರುವಂತಹದ್ದರ ಪರವಾಗಿ ನನಗೆ ತದೋ ದದೋ ಹರೇ ಪಾದ ಶತಂ ಮಾತ್ರ ರಮಾಪದೇ, ನನಗೇನು ಬಹಳ ಬೇಕಾಗಿಲ್ಲ. ಭಗವಂತ ನೋಡ್ರಿ ಮಾತಾಡುವಂತಹ ಮಾತು ಎಷ್ಟು ಚಂದಾಗಿ ಮಾತಾಡ್ತಾನೆ ಅಂದ್ರೆ, 100 ಹೆಜ್ಜೆ ಅಳತೆಯುಳ್ಳಂತಹ ಜಾಗವನ್ನು ನನಗೆ ಕೊಟ್ರೆ ಸಾಕು ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ಇಬ್ರು ಮಾತಾಡ್ತಾ ಇದ್ದಾರೆ. ಅದನ್ನ ವೇದವ್ಯಾಸ ದೇವರು ಬಹಳ ಸುಂದರವಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳ್ತಾರೆ. ಪರಸ್ಪರಂ ವಿನೋದೇನ, ನೋಡೋರಿಗೆ ಏನು ಅನಿಸಬೇಕು, ವರಾಹ ದೇವರೇ ಬೇರೆ, ಶ್ರೀನಿವಾಸ ದೇವರೇ ಬೇರೆ ಅಂತ ಅನಿಸಬೇಕು. ಹಾಗೆ ವಿನೋದದಿಂದ ಭಗವಂತ ಮಾತಾಡ್ತಾ ಇದ್ದಾನೆ. ಮೋಹನಾರ್ಥಂ ಶಬ್ದದಲ್ಲೇ ಹೇಳ್ಬಿಡ್ತಾರೆ, ಮೋಹನಾರ್ಥಂ ಯ ಭಕ್ತಾನಾಂ ಭಕ್ತಾನಾಂ ಭಕ್ತಿ ಸಿದ್ಧಯೇ, ಅಯೋಗ್ಯರಿಗೆ ಅಲ್ಪಮತಿಗಳಿಗೆ ಮೋಹನ ಉಂಟು ಮಾಡ್ಲಿಕ್ಕೋಸ್ಕರವಾಗಿ ಮತ್ತು ಭಕ್ತರಿಗೆ ಭಕ್ತಿಯನ್ನ ಸಿದ್ಧ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಈ ರೀತಿ ನಾಟಕವನ್ನು ಮಾಡ್ತಾ ಇದ್ದಾನೆ. ಆಗ ಭಗವಂತ ಕೇಳ್ತಾನಂತೆ, ನೀನು ಒಬ್ನೇ ಇದ್ದೀಯಾ? ಕ್ರೋಢ ರೂಪದಿಂದ ಶ್ರೀನಿವಾಸ ದೇವರಿಗೆ ಕೇಳುವಂಥದ್ದು, ಕ್ರೋಢ ರೂಪಂ ಸುರೋತ್ತಮ, ನಮ್ಮ ಮನೆಯಲ್ಲಿ ತದಾರಭ್ಯ ಧರಾಕಾಂತೋ ಬಕುಲಾಂ ಪಾಕಕಾರಿಣಂ ಅಂತ ಹೇಳ್ತಾರೆ. ಅಡಿಗೆ ಮಾಡ್ಲಿಕ್ಕೋಸ್ಕರವಾಗಿ ಬಕುಲಾದೇವಿಯನ್ನ ನಾನಿನ್ನು ಕಳಿಸ್ತೀನಿ ನಿನ್ ಮನೆಗೆ. ಭೋಜನಾರ್ಥಂ ರಮೇಶಸ್ಯ ಶ್ಯಾಮಾಕಾನ್ನಂ ನಿರಂತರಂ, ಊಟ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಅದರಿಂದ ಅಂತ ಹೇಳಿ ಆ ಬಕುಲಾದೇವಿಯನ್ನ ಕಳಿಸಿದ್ದಾರೆ. ನಿತ್ಯದಲ್ಲಿ ಅಡಿಗೆ ಮಾಡಿ ಹಾಕಬೇಕು ಬಕುಲಾದೇವಿ. ಇಲ್ಲಿ ಸುತಾಚಾರ್ಯರು ಪ್ರಶ್ನೆ ಕೇಳ್ತಾರಂತೆ, ಸಾಬಾಲ ಭಕ್ತಿ ನಿರತ ಶ್ರೀನಿವಾಸಸ್ಯ ಸಂಗಿದೋ, ಬಕುಲಾದೇವಿ ಬಂದು ಅಡಿಗೆಯನ್ನ ಮಾಡ್ತಾ ಇದ್ದಾಳೆ. ಅನ್ನಪಾನೌಷಧಶ್ಚೈವ ಪಾದ ಸಂಪಾನ ವಾಹನಾದಿಭಿ, ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಋಷಿಗಳು ಕೇಳ್ತಾರಂತೆ, ಸ್ವಾಮಿ ಇದ್ದಕ್ಕಿದ್ದ ಹಾಗೆ ಬಕುಲಾದೇವಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಬಕುಲಾದೇವಿ ಯಾರು? ಇಲ್ಲಿ ಯಾಕೆ ಬಂದಿದ್ದಾಳು ಅವಳು? ಬಕುಲಾದೇವಿಕಾ ಪ್ರೋಕ್ತ ಕಾಸಾ ಪೂರ್ವಂ ವದಸ್ವ ನಹ. ಇದ್ದಕ್ಕಿದ್ದ ಹಾಗೆ ಬಕುಲಾದೇವಿ ಅಂತ ಅಂತಿರಲ್ಲ, ಭಗವಂತನ ಸೇವೆಯನ್ನ ಮಾಡಬೇಕು ಅಂದ್ರೆ ಬಹಳ ಪುಣ್ಯ ಇರಬೇಕು. ಅಂತಹ ಪುಣ್ಯದ ಬಲ ಇವಳಲ್ಲಿ ಏನಿದೆ, ಇವಳು ಯಾರು ಅಂತ ಪ್ರಶ್ನೆ ಮಾಡಿದಾಗ ಸುತಾಚಾರ್ಯರು ಅವಳ ಹಿಂದಿನ ವೃತ್ತಾಂತವನ್ನು ತಿಳಿಸ್ತಾ ಇದ್ದಾರೆ. ಪುರಾ ಯಶೋಧ ಬಕುಲ ಕೃಷ್ಣಸ್ಯ ಜನನೀಹ್ಯಭೂತ್. ಹಿಂದೆ ಶ್ರೀನಿವಾಸ ದೇವರು ಬೇರೆ ಅಲ್ಲ, ಕೃಷ್ಣ ಪರಮಾತ್ಮ ಬೇರೆ ಅಲ್ಲ. ಈ ಕೃಷ್ಣ ಪರಮಾತ್ಮ ಶ್ರೀನಿವಾಸ ಹಿಂದೆ ಅವತಾರ ಮಾಡಿದಂತಹ ಕೃಷ್ಣನಾಗಿ ಬಂದಂತಹ ಸಂದರ್ಭದಲ್ಲಿ ಯಶೋಧಾದೇವಿ ಅವನನ್ನ ಪಾಲನೆ ಮಾಡಿರುವಂಥವಳು. ಆ ಯಶೋಧಾದೇವಿನ ಇಲ್ಲಿ ಬಕುಲಾಗಿ ಬಂದಿದ್ದಾಳೆ. ಭಗವಂತನನ್ನ ಕೇಳಿದ್ದಂತೆ, ಇಷ್ಟೆಲ್ಲಾ ವಿವಾಹವನ್ನು ಮಾಡ್ಕೊಂಡಿದ್ದೀಯಾ? ಅದೃಷ್ಟ್ವಾ ಅನಂತ ರೂಪಸ್ಯ, ನಿನ್ನ ಕಲ್ಯಾಣವನ್ನ ನಂಗೆ ನೋಡ್ಬೇಕು ಅಂತ ಬಹಳ ಆಸೆ ಆಗಿದೆ. ಕಲ್ಯಾಣಾದಿ ಮಹಾಪುಣ್ಯಂ ತದಾಯಾಚತ ತಂಹರಿ, ಅದಕ್ಕೆ ನನಗೆ ಕಲ್ಯಾಣವನ್ನ ನನಗೆ ತೋರಿಸಬೇಕು, ನೀನು ಮಾಡಿಕೊಂಡಿರುವಂತಹ ಕಲ್ಯಾಣವನ್ನ. ಅದಕ್ಕೆ ಭಗವಂತಂದ, ದರ್ಶಯಸ್ವಂ ರಮಾನಾಥ ಯಶೋಧಾ ನಂದವರ್ಧನ. ಯಶೋಧಾ ಕಂದನಾಗಿರುವಂತಹ ಭಗವಂತ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ, ಅವಶ್ಯವಾಗಿ ಆಗ್ಲಿ ನಿನಗೆ ನಾನು ತೋರಿಸ್ತೀನಿ. ಅದರ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಭಗವಾನುವಾಚ ಶ್ರೀಶೈಲೇ ಪೂರಯಿಷ್ಯಾಮಿ, ನಿನ್ನ ಆಸೆ ಏನು ಇದೆ ಅಲ್ಲ, ನನ್ನ ವಿವಾಹವನ್ನ ನೋಡಬೇಕು ಅಂತ, ಅದನ್ನ ನಾನು ಅವಶ್ಯವಾಗಿ ಪೂರ್ಣ ಮಾಡ್ತೀನಿ. ಈ ರೂಪವನ್ನ ಬಿಟ್ಟು ಮುಂದೆ ಬಕುಲಾದೇವಿಯಾಗಿ ಬಾ. ಕಲೇಬರಂತು ಕಲ್ಯಾಣಿ ಯಶೋಧಾ ನಂದವಲ್ಲಭ, ಮುಂದೆ ಬಕುಲಾದೇವಿಯಾಗಿ ಬರುವಂತಹ ಸಂದರ್ಭದಲ್ಲಿ ನಾನು ನಿನಗೆ ಅವಶ್ಯವಾಗಿ ತೋರಿಸ್ತೀನಿ. ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥ, ದೈತ್ಯಾನಾಂ ಮೋಹನಾರ್ಥಾಯ ಸುರಾಣಾಂ ಮುಕ್ತಿ ಸಿದ್ಧಯೇ. ನೋಡೋರಿಗೆ ಆ ರೀತಿಯಾಗಿ ಭಗವಂತ ಆಟವನ್ನ ಆಡ್ತಾ ಇದ್ದಾನೆ. ವರಾಹ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ತಾರೆ ಬಹಳ ವಿಸ್ತಾರವಾಗಿ. ಮುಂದೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ವರಾಹದೇವರ ಸನ್ನಿಧಾನದಿಂದ ಬಂದಿರುವಂತಹ ಬಕುಲಾದೇವಿ ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ. ನಿತ್ಯದಲ್ಲಿ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಬಕುಲಾದೇವಿ ಯಾರು ಅಂತ ಬಿಡಿಸಿ ಹೇಳಿದ್ರು. ಒಂದ್ ದಿವಸ ಏನಾಗಿದೆ, ವೈಕುಂಠವಾಸಿಯಾಗಿರುವಂತಹ ಭಗವಂತ ಇಲ್ಲಿ
ಕುದುರೆಯನ್ನ ಏರಿ ಹೊರಟಿದ್ದಾನೆ ಭಗವಂತ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಸುತಾಚಾರ್ಯ ಹೇಳ್ತಾರೆ, ಅಲ್ರಿ ಕುದುರೆಯನ್ನೇರಿ ಅಂತಂತೀರಲ್ಲ, ಇಲ್ಲಿ ಕುದುರೆಯಲ್ಲಿ ಬರಬೇಕು, ವೈಕುಂಠದಲ್ಲಾದ್ರೆ ಎಲ್ಲ ವ್ಯವಸ್ಥೆ ಇರ್ತದೆ, ಇಲ್ಲಿ ಕುದುರೆ ಯಾರು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಹೇಳ್ತಾರೆ, ಭಗವಂತನ ಅತ್ಯದ್ಭುತವಾದ ಮಹಿಮೆ ಇಲ್ಲಿ ತೋರಿಸ್ತಾರೆ. ಮನಸಾ ಚಿಂತ್ಯಮಾನೇತು ಹಯಃ ಪ್ರತ್ಯಕ್ಷಮಾಗತಃ. ಕುದುರೆ ಬರ್ಲಿ ಅಂದ್ರು, ಭಗವಂತ ಬರ್ಲಿ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಿದ ಕೂಡಲೇ ಕುದುರೆ ಪ್ರತ್ಯಕ್ಷವಾಗಿದೆ. ಯಾರು ಕುದುರೆ ಹಾಗಿದ್ರೆ ಭಗವಂತನಿಗೆ ವಾಹನ ಯಾವುದು ಅಂತ ಕೇಳಿದ್ರೆ ವಿಷ್ಣು ಸಹಸ್ರನಾಮ ಹೇಳ್ತದೆ, ವರದೋ ವಾಯುವಾಹನ. ಭಗವಂತ ವಾಯುದೇವರನ್ನ ವಾಹನವಾಗಿ ಉಳ್ಳಂಥವನು. ಅಶ್ವವಾಗಿ ಆ ವಾಯುದೇವರು ಬಂದಿದ್ದಾರೆ. ಇನ್ನು ಅದಕ್ಕೆ ಹಗ್ಗ ಬೇಕಲ್ಲ, ಕುದುರೆ ಓಡಿಸಬೇಕಾದ್ರೆ ಹಗ್ಗ ಬೇಕು, ಅದನ್ನು ಹಿಡಿದುಕೊಂಡು ಓಡಿಸುವಂಥದ್ದು ಆ ರಜ್ಜು, ಆ ಹಗ್ಗವಾಗಿ ಲಕ್ಷ್ಮೀದೇವಿ ಬಂದಿದ್ದಾಳೆ ಸತ್ವಾಭಿಮಾನಿ. ಇನ್ನು ಅದರ ಮೇಲೆ ಹಾಕುವಂತಹ ನಡುಕಟ್ಟು ಏನಿದೆ ಅಲ್ಲ, ಅದೆಲ್ಲ ಭರ್ಜರಿಯಾಗಿರುವಂತಹ ಆಭರಣಗಳಿಂದ ಕೂಡಿರುವಂಥದ್ದು. ಅಲ್ಲಿ ಭಗವಂತ ಕೂತಿದ್ದಾನೆ, ಒಳ್ಳೆ ಸುಂದರವಾಗಿ ಅಲಂಕಾರ ಮಾಡಿಕೊಂಡಿದ್ದಾನೆ. ಸಪೂಗಿ ಫಲತಾಂಬೂಲಂ, ಎಲೆ ಅಡಿಕೆಯನ್ನ ಸ್ವೀಕಾರ ಮಾಡಿದ್ದಾನೆ, ಎಲ್ಲ ಪದಾರ್ಥಗಳನ್ನ. ಅದರಲ್ಲೂ ಭುಜಕ್ಕೆ ಹಾಕೊಳ್ಳುವಂತಹ ಆಭರಣಗಳು, ಕಂಕಣಗಳು, ಇವನ್ನೆಲ್ಲವನ್ನ ಅಲಂಕಾರ ಮಾಡಿಕೊಂಡಿದ್ದಾನೆ. ಧನುರ್ಬಾಣ ಸಹಿತನಾಗಿ ಸಾಕ್ಷಾತ್ ಮನ್ಮಥಃ, ಮನ್ಮಥನಿಗೆ ಮನ್ಮಥನಾಗಿರುವಂತಹ ಭಗವಂತ ಆ ರೀತಿಯಾಗಿ ಅವತಾರವನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಮನೋಹರವಾದ ರೂಪವನ್ನು ಧಾರಣೆ ಮಾಡಿದ್ದಾನೆ. ಕಿರೀಟ ಕುಂಡಲಗಳನ್ನು ಧಾರಣೆ ಮಾಡಿಕೊಂಡು ವಾಯುವೇಗಂ ಮನೋಜವಂ, ವಾಯುದೇವರ ಮೇಲೆ ಅಂದ್ರೆ ಕುದುರೆ ಮೇಲೆ ಕೂತು ಹೊರಟಿದ್ದಾನೆ. ಹೊರಟಂತಹ ಸಂದರ್ಭದಲ್ಲಿ ಶೇಷಾಚಲದಲ್ಲಿ ವಾಸ ಮಾಡುವಂತಹ ದುಷ್ಟವಾದ ಮೃಗಗಳು, ನಾನಾ ವಿಧವಾದ ಮೃಗಗಳು, ಸಿಂಹ, ಹುಲಿ, ವ್ಯಾಘ್ರ, ನರಿ, ಶರಭ, ಹೀಗೆ ಜಿಂಕೆ, ಕೋಣ, ಎಲ್ಲ ದುಷ್ಟ ಪ್ರಾಣಿಗಳನ್ನ ಭಗವಂತ ಎಲ್ಲವನ್ನ ನೋಡ್ತಾ 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 ಕೊಲ್ಲಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಂದು ಆನೆ ಬಂದಿದೆ. ತತ್ರೈಕಂ ಹಸ್ತಿನಂ ದೃಷ್ಟ್ವಾ ಮದೋನ್ಮತ್ತಂ ಅನೇಚರಂ, ಒಂದು ಮದೋನ್ಮತ್ತವಾದ ಆನೆ ಬಂದಿದೆ. ಆ ಸಂದರ್ಭದಲ್ಲಿ ಭಗವಂತ ಏನು ಮಾಡ್ದ, ಆ ಆನೆ ಹಿಂದೆ ಹೋಗಿದ್ದಾನೆ. ಹೋದ 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 ದಂಡ ಪ್ರಣಾಮವನ್ನ ಮಾಡಿ ತನ್ನ ಸೊಂಡಿಲಿನಿಂದ ಆ ಆನೆ ಕಣ್ಣುಮರೆಯಾಗಿ ಹೋಗಿದೆ. ಆ ಸಂದರ್ಭದಲ್ಲಿ ಏನಾಗಿದೆ, ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಯಾವಾಗ ಆನೆ ಹೋಯ್ತೋ ಆ ಸಂದರ್ಭದಲ್ಲಿ ಯಥಾಗತಸ್ತದಾ ಕನ್ಯಾ ದೃಷ್ಟಿ ಮಾರ್ಗಮುಪಾಗತಃ, ಕೆಲವು ಕನ್ಯೆಯರು ಕಾಣಿಸಿದ್ರು. ಆನೆ ಹೋಯ್ತು, ಕೆಲವರು ಕನ್ಯೆಯರು ಕಾಣಿಸಿದ್ರು ಅಂತ ಇಷ್ಟು ಹೇಳಿದ್ರು ಸುತಾಚಾರರು. ಆಗ ಋಷಿಗಳು ಪ್ರಶ್ನೆಯನ್ನ ಮಾಡ್ತಾರಂತೆ, ಕಾಡು ಅಂತ ಅಂತೀರಿ, ಕೃಷ್ಣ ಪರಮಾತ್ಮ ಶ್ರೀನಿವಾಸ ವೆಂಕಟರಮಣ ಹೋಗ್ತಾ ಇದ್ದಾನೆ, ಕುದುರೆ ಮೇಲೆ ಪ್ರಾಣಿಗಳು ಬರ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಈ ಕನ್ಯೆಯರು ಎಲ್ಲಿಂದ ಬಂದ್ರು? ಕಾಕನ್ಯಾ ಕಸ್ಯ ಕಂಸಂಬದ್ವ ಕಿಮರ್ಥಂ ವನಮಾಗತಾ, ಈ ಕಾಡಿನಲ್ಲಿ ಕನ್ಯೆಯರು ಬರ್ಲಿಕ್ಕೆ ಕಾರಣ ಏನು, ಅವ್ರು ಯಾರು ಅಂತ ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕೆ ಸುತಾಚಾರ್ಯರು ಹೇಳ್ತಾ ಇದ್ದಾರೆ, ನೋಡಬ, ಕನ್ಯೆಯ ಪೂರ್ವ ವೃತ್ತಾಂತವನ್ನ ಹೇಳ್ತೀನಿ ಕೇಳು. ಪುರಾತು ದ್ವಾಪರಾಸ್ಯಾಂತೆ ಪಾಂಡವಾನಾಂ ಮಹಾತ್ಮನಾಂ ಯುದ್ಧೇತು ಭಾರತೇ ತೀತೆ ಅಷ್ಟಾವಿಂಶತಿ ತಮೇ ಕಲೋ. ಪಾಂಡವರ ಕುಲ ಅದರ ವರ್ಣನೆಯನ್ನ ಮಾಡಿದ್ರು, ಚಂದ್ರವಂಶದ ವರ್ಣನೆಯನ್ನ ಮಾಡಿದ್ರು. ಅದಾದ ಮೇಲೆ ಆ ಚಂದ್ರವಂಶದಲ್ಲಿ ಬಂದಿರುವಂತಹ ಸುವೀರ ಇತಿ ನಾಮಕಃ, ಸುವೀರ ಅಂತ ದೊಡ್ಡ ರಾಜ, ಅವನ ವಂಶದಲ್ಲಿ ಬಂದಿರುವಂಥವನು ಜಗ್ನೇ ಸುಧರ್ಮಸ್ತತ್ಪುತ್ರೇ, ಅವನ ಮಗ ಸುಧರ್ಮ. ಆಮೇಲೆ ಅವರ ಮನೆಯಲ್ಲಿ ಹುಟ್ಟಿರುವಂಥವನೇ ಆಕಾಶ ತೋಂಡಮಾನಾಖ್ಯೋ ಜಾತೋ ಲೋಕ ಯಶಸ್ಕರೋ. ಇಬ್ರು ಮಕ್ಕಳು, ಅವರು ಆಕಾಶ ರಾಜ ಮತ್ತು ತೋಂಡಮಾನ. ಸುಧರ್ಮನಿಗೆ ಸುವೀರ, ಅವನಿಗೆ ಆ ಸುಧರ್ಮನಿಗೆ ಆಕಾಶರಾಯ ಮತ್ತು ತೋಂಡಮಾನ ಅನ್ನುವಂತಹ ಇಬ್ಬರು ಮಕ್ಕಳು ಹುಟ್ಟಿದ್ದಾರಪ್ಪ. ಅವ್ರು ಹೇಗಿದ್ರು? ಧರ್ಮಿಷ್ಠೋ ಹರಿಭಕ್ತೋತೋ ನಾರಾಯಣ ಪರಾಯಣೋ, ಒಳ್ಳೆ ಧರ್ಮಿಷ್ಠರಾಗಿರುವಂಥವ್ರು ಆಕಾಶರಾಜ. ಧರ್ಮದಲ್ಲಿ ಆಸಕ್ತಿ, ಅದರಲ್ಲೂ ಭಗವಂತನ ಮೇಲೆ ವಿಶೇಷವಾದ ಒಂದು ಭಕ್ತಿಯನ್ನ ಮಾಡುವಂಥವ್ರು. ದೊಡ್ಡವನಾದಂತಹ ಆಕಾಶರಾಜ ಇಡೀ ರಾಜ್ಯಕ್ಕೆ ದೊರೆಯಾದರೆ
ತೊಂಡಮಾನ ಅವನು ಇಡೀ ಭೂಮಂಡಲವನ್ನ ಪರಿಪಾಲನೆ ಮಾಡ್ತಾ ಧರ್ಮದಿಂದ ನಿರತನಾಗಿದ್ದಾನೆ. ತೊಂಡ ದೇಶಾಧಿಪೋ ಭೂತ್ವ ಶಶಾಸ ಪೃಥಿವೀಮಿಮಾಂ. ಎಷ್ಟು ಸುಂದರವಾಗಿ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ. ನಿರಾತಂಕಮಭೂತ್ ಸರ್ವಂ. ಈ ರಾಜರ ಆಡಳಿತದಲ್ಲಿ ಎಲ್ಲರೂ ನಿರಾತಂಕರಾಗಿದ್ದಾರೆ. ಒಳ್ಳೆಯ ಮಳೆ ಬರ್ತಾ ಇದೆ, ಆಕಳುಗಳು ಚೆನ್ನಾಗಿ ಹಾಲನ್ನ ಕೊಡ್ತಾ ಇದ್ದಾವೆ, ಹೆಣ್ಣು ಮಕ್ಕಳು ಸ್ತ್ರೀಯರು ಪತಿಯಲ್ಲಿ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಅಪುತ್ರೋ ನೃಪತಿರ್ ದುಃಖ ಸದ್ಗುರುಂ ಪ್ರೋವಾಚ ಭಕ್ತಿತಃ. ಇಷ್ಟೆಲ್ಲ ಅವನ ಹತ್ರ ಇದ್ರುನು ಬ್ರಾಹ್ಮಣರನ್ನ ಕೇಳಿದ್ನಂತವನು. ಬಹಳ ನಂಗೆ ದುಃಖ ಆಗಿಬಿಟ್ಟಿದೆ ಮನಸ್ಸಿಗೆ. ಯಾಕಪ್ಪ ರಾಜ, ಇಷ್ಟೆಲ್ಲ ನಿನಗೆ ಭಗವಂತನ ಅನುಗ್ರಹ, ಇಷ್ಟೆಲ್ಲ ಪ್ರಜಾಪಾಲನೆಯನ್ನ ಮಾಡ್ತಾ ಇದ್ದೀಯ, ಧರ್ಮದಿಂದ ಇದ್ದೀಯ, ಆದ್ರೂ ನಿಂಗೆ ದುಃಖ ಆಗ್ಲಿಕ್ಕೆ ಕಾರಣ ಏನು? ಅದಕ್ಕೆ ಆಕಾಶ ರಾಜ ಹೇಳ್ತಾನೆ. 15 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಅನುಭೂತಮಿದಂ ರಾಜ್ಯಂ. ಬೇಕಾದಷ್ಟು ರಾಜ್ಯವನ್ನ ಆಳ್ತಾ ಇದ್ದೇನೆ, ನಾನಾ ದಾನಗಳನ್ನ ಕೊಟ್ಟಿದ್ದೀನಿ, ತೀರ್ಥಯಾತ್ರೆ ಮಾಡಿದ್ದೀನಿ. ಆದರೂ ಪುತ್ರ ಸೌಖ್ಯಂ ಪಿತॄಣಾಂ ಮುಕ್ತಿದಂ ದ್ವಿಜಾ. ಪುತ್ರ ಸೌಖ್ಯ ಬೇಕು ನನಗೆ, ಸಂತಾನ ಇಲ್ಲ, ಸತ್ಪುತ್ರ ಪ್ರಾಪ್ತಿಯಾಗಬೇಕು. ಕೇನ ಪಾಪೇನ, ನಾನಂಥ ಪಾಪ ಏನು ಮಾಡಿದ್ದೇನೆ? ಬೇಕಾದಷ್ಟು ತೀರ್ಥಯಾತ್ರೆ ಮಾಡಿದ್ದೇನೆ, ದಾನ ಮಾಡಿದ್ದೇನೆ, ಆದರೂ ನ ಪ್ರಾಪ್ತಂ ಪುತ್ರ ಜನ್ಮಮೇ. ಪುತ್ರ ಸಂತಾನ ನನಗೆ ಯಾಕಾಗಿಲ್ಲ? ದಯವಿಟ್ಟು ನನಗೆ ಹೇಳಬೇಕು. ನನ್ನ ಹಣೆ ಬಾರದಲ್ಲಿ ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ಅಂದ್ರೆ, ಶ್ಲೋಕಾತ್ಮಕವಾಗಿ ನೋಡೋದಾದ್ರೆ, ನೇತ್ರಾಭ್ಯಾಂ ನೈವ ದೃಷ್ಟಂಚ ಪುತ್ರಸ್ಯ ಮುಖಪಂಕಜಂ. ಅಂದ್ರೆ ನನ್ನ ಹಣೆ ಬಾರದಲ್ಲಿ ಮಗುವಿನ ಮುಖವನ್ನ ನೋಡುವಂತಹ ಯೋಗ ನನ್ನಲ್ಲಿ ಇದ್ದಂಗಿಲ್ಲ ಕಾಣುತ್ತದೆ. ನನ್ನ ಕಿವಿ ಆ ಮಗು ಮಾತಾಡುವಂತಹ ಅಥವಾ ಮಗು ಅಳುವಂತಹ ಶಬ್ದವನ್ನ ಕೇಳುವಂತಹ ಯೋಗ ಇದ್ದಂಗಿಲ್ಲ ಕಾಣಿಸ್ತದೆ. ಎಷ್ಟೆಲ್ಲ ಮಾತಾಡ್ತಾನೆ ನೋಡ್ರಿ. ಅಪುತ್ರಸ್ಯ ಗತಿರ್ನಾಸ್ತಿ ಇತ್ಯೇವಂ ವೇದ ವಿಧೋ ವಿಧು. ವೇದ ಓದಂಥವ್ರೆಲ್ಲ ಜ್ಞಾನಿಗಳು ಹೇಳ್ತಾರೆ, ಮಕ್ಕಳಿಲ್ಲ ಅಂದ್ರೆ ನನಗೆ ಮೋಕ್ಷ ಇಲ್ಲ ಅಂತಾರೆ. ಪುತ್ರೇಣ ರುಗ್ಮ ಪಾತ್ರೇತು ನಾನ್ನಂ ಭುಕ್ತಂ ಮಯಾ ಸಹ. ಬಂಗಾರದ ಹರಿವಾಣದಲ್ಲಿ ಒಮ್ಮೆಯಾದ್ರೂ ನನ್ನ ಜೀವನದಲ್ಲಿ ಊಟ ಮಾಡಿಸುವಂಥ ಯೋಗ ಇದ್ದಂಗಿಲ್ಲ ಕಾಣಿಸ್ತದೆ ಮಗನಿಗೆ. ಕೃತದೋಷೇಣ ಚ ಮಯ. ಯಾವ ದೋಷದ ಪ್ರಭಾವದಿಂದ ನನಗೆ ಹಿಂಗಾಗ್ತಾ ಇದೆ? ಏನ್ ತೊಂದರೆ ಮಾಡಿದ್ದೀನಿ ನಾನು ಜೀವನದಲ್ಲಿ? ಪುತ್ರಹೀನಂಚ ಮಾಂ ದೃಷ್ಟವ ಕರ್ಷತಿ ಯಮಕಿಂಕರಾಹ. ಪುತ್ರರಿಲ್ಲ ಅಂದ್ರೆ ಯಮದೂತರು ಬರ್ತಾರಂತೆ. ನಾನು ಕೇಳಿದ್ದೀನಿ. ಅದಕ್ಕೆ ಮದ್ಗರ್ಭ ಜಾತ ಪುತ್ರೇಣ ಮಾರ್ಜಿತಂತು ಕದಾ ಭವೇತ್. ಯಾವಾಗ ನನಗೆ ಸಂತಾನ ಆಗತ್ತೆ ದಯವಿಟ್ಟು ಹೇಳಿ ಅಂತ ಹೇಳಿ ಅದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾನೆ. ವರ್ಥಾ ಪುತ್ರಹೀನಂ ಕುಲಂ ಚಾಪಿ ಹನೀರಂ ಕೂಪಗಹ್ವರಂ. ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಭರ್ತೃಹೀನಾಂ ಯಥಾಲೋಕ ನಿಂದಂತೆ ಜನಸಂಸದಿ. ಬೇಕಾದಷ್ಟು ನಿಂದನೆ ಮಾಡ್ತಾರೆ ಮಕ್ಕಳಿಲ್ಲದವರನ್ನ ನೋಡಿ. ಜನ ಅಂತಾರೆ, ಮಾತಾಡ್ತಾರೆ, 5 ವರ್ಷ ಆಯ್ತು, 10 ವರ್ಷ ಆಯ್ತು, ಯಾಕೆ ಮಕ್ಕಳಾಗಿಲ್ಲೇನು ಅಂತ ನಿಂದನೆ ಮಾಡ್ತಾರೆ. ಕಂದೇವ ಶರಣಂ ಗತ್ವಾ ಭವಾಬ್ದಿಂ ಪ್ರತರಾಮ್ಯಹಂ ರುದಂತಂ ಪುತ್ರಮಾವಲೋಕ್ಯ. ಆ ಮಗುವನ್ನ ನೋಡುವಂಥ ಯೋಗನೆ ನನಗಿಲ್ಲೇನು ಅಂತ ಹೇಳಿ ಬೇಕಾದಷ್ಟು ದುಃಖ ಪಡ್ತಾನೆ. ಘಂಟಾಂಚ ಪ್ರತಿಮಾಂ ದೇಹಿ ಪುತ್ರಸ್ಯ ಫಲದುಂದುಕೆ. ಆಟಾಡುವಂತಹ ಘಂಟೆಯನ್ನಾಗ್ಲಿ, ಒಂದು ಪದಾರ್ಥವನ್ನಾಗ್ಲಿ, ಹಣ್ಣನ್ನಾಗ್ಲಿ ಆ ಮಗುವನ್ನ ಕೂಡಿಸಿ ಆನೆ ಮೇಲೆ ಬರವಣಿಗೆ ಮಾಡೋದಾಗ್ಲಿ. ಗಜಮಾರೋಪ್ಯ ತನಯಂ ಕುರುವನ್ ಗ್ರಾಮ ಪ್ರದಕ್ಷಿಣಂ. ಸಣ್ಣ ಮಕ್ಕಳನ್ನ ಆನೆ ಮೇಲೆ, ಕುದುರೆ ಮೇಲೆ, ಒಂಟೆ ಮೇಲೆ ಕೂಡಿಸ್ತಾರೆ. ಆ ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಅದೇ ಸಂತೋಷ. ಅಂಥ ಮಗುವನ್ನ ಆನೆ ಮೇಲೆ ನಾನು ರಾಜಾದಿರಾಜ ಕೂಡ್ಸೋಂಥ ಯೋಗ ಇದೆ ನನಗೆ. ಅಷ್ಟೇನ್ ಪಾಪ ಮಾಡಿದ್ದೀನಿ ನಾನು. ಸಭಾಂ ಗಚ್ಚಾವ ರಾಜೇಂದ್ರ ತಥಾ ತಾಲಸ್ವನೇನ ಚ ಇಧಿಪುತ್ರೇಣ ಸೋತ್ಕಂಠಂ ಕೃತ್ವಾ ಮಂಜುಳ ಭಾಷಣ. ಮಗುವಿನ ಮೃದುವಾದ ಮಾತನ್ನ ಕೇಳುವಂಥ ಯೋಗ ನಂಗಿಲ್ಲೇನು. ಅಜಾತ ಪುತ್ರ ಶೋಕೇನ ಮೂರ್ಛಾ ಮಾಪ ಮಹೀಪತಿ. ಅಷ್ಟು ಆ ಮನಸ್ಸಿಗೆ ತಾಪ ಆಗಿದೆ ಅವನಿಗೆ. ಮುಂದೆ ಹೇಳ್ತಾನೆ, ಬಾಲ್ಯೇನ ಜಾತ ಕರ್ಮಾಪಿ ನಾಕರ್ಷಂ ನಾಪಿ ಚಾಪಿದನು. ಅಂದ್ರೆ ನಾಮಕರಣ ಮುಂತಾದ ಕರ್ಮಗಳನ್ನ ಮಾಡುವಂತಹದ್ದು ನನಗಿಲ್ಲೇನು ಯೋಗ. ಆಮೇಲೆ ನನ್ನ ಮಗನನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಲಾಲನೆ ಮಾಡುವಂಥ ಯೋಗ ಇಲ್ಲೇನು. 5 ವರ್ಷದ ಪ್ರಾಯದಲ್ಲಿ ಆ ಮಗುವನ್ನ ಕರೆದುಕೊಂಡು ಹೋಗುವಂತಹ ಯೋಗ ಇಲ್ಲೇನು. ಉಪನಯನ ಮಾಡೋ ಯೋಗ ಇಲ್ಲೇನು.
ಪುತ್ರಾಜಿತಂ ಧನಂ ಬ್ರಹ್ಮನ್ನೋಪ ಜೀವಿತ ಅಂದ್ರೆ ಎಷ್ಟೆಲ್ಲ ಹೇಳ್ತಾರ ನೋಡಿ. ನಗದಂ ನ ವನಂ ಬ್ರಹ್ಮನ್ ಪಾರಂಪರ್ಯಾಗತಂ ಮಮ. ಬಹಳ ನಾನ್ ದರಿದ್ರ, ಎಷ್ಟೆಲ್ಲ ಹಣ ಇದ್ರೇನ್ ಪ್ರಯೋಜನ, ನನಗೆ ಸಂತತಿ ಬೇಕು. ನಾನೇನ್ ಮಾಡಿದ್ದೀನಿ, ವೆಂಕಟೇಶ ರಮಾಕಾಂತ ವರಾಹ ವದನಾಚ್ಯುತ ನಾರಾಯಣ ನಗಾಧೀಶ ರಾಮಕೃಷ್ಣ ನಮೋಸ್ತುತೆ. ಮನುಷ್ಯಾಣ ಬೇಕಾದಷ್ಟು ಸ್ತೋತ್ರ ಮಾಡ್ತಾನೆ. ಸತ್ಪುತ್ರ ಕೊನು ಜಾಗೇರನ್ ಧರ್ಮ ಸಂತಾನ ಶೂನ್ಯಕಾಹ. ಪಾಪ ಎಷ್ಟೆಲ್ಲ ಸ್ತೋತ್ರ ಮಾಡಿದ್ಮೇಲೆ ಹ್ಯಪುತ್ರವಂತಹ ಕಲು ಭಾಗ್ಯಹೀನಾಹ. ನೋಡ್ರಿ, ದಶರಥ ನಮ್ಮ ಆಕಾಶರಾಜನ ಬಾಯಲ್ಲಿ ಬಂದಿರುವಂತಹ ಮಾತು. ಅಪುತ್ರ ಖಲು ಭಾಗ್ಯಹೀನ. ಮಕ್ಕಳಿಲ್ಲ ಅಂದ್ರೆ ಅವನಷ್ಟು ಭಾಗ್ಯಹೀನ ಯಾರು ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ತನ್ನ ನೋವನ್ನ ಬ್ರಾಹ್ಮಣರ ಮುಂದೆ, ಗುರುಗಳ ಮುಂದೆ ತೋಡ್ಕೊಂಡಿದ್ದಾನೆ. ಇತಿರಾಜ ವಚಶ್ರುತ್ವ ಗುರುರ್ವಾಕ್ಯ ಮುವಾಚ ತಂ. ಆಗ ಗುರುಗಳು ಮಾತಾಡ್ತಾ ಇದ್ದಾರೆ, ಆಯ್ತಪ್ಪ, ನೀ ಇಷ್ಟೆಲ್ಲ ಹೇಳ್ತಾ ಇದ್ದೀಯಲ್ಲ, ನಿಂಗೆ ಸಂತಾನ ಬೇಕು ಹೌದಿಲ್ಲೋ? ಒಂದು ಉಪಾಯವನ್ನ ಹೇಳ್ತೀನಿ ಕೇಳು. ಯಜ್ಞಂ ಕುರು ಉಪಶ್ರೇಷ್ಠ ಪುತ್ರಸ್ತೇನ ಭವಿಷ್ಯತ್. ಒಳ್ಳೆ ದೊಡ್ಡದಾಗಿರುವಂತಹ ಯಾಗವನ್ನ ನಾವು ನಿಮ್ಗೆ ಹೇಳ್ತೀವಿ, ಅವಶ್ಯವಾಗಿ ಮಾಡು. ಅದರಿಂದ ನಿನಗೆ ಒಳ್ಳೆ ಸಂತಾನ ಆಗತ್ತೆ, ಪುತ್ರ ಸಂತಾನ ಆಗ್ಲಿ ಎಂದ. ಯಜ್ಞ ಮಾಡೋಕ್ಕಿಂತ ಮುಂಚೆ ಭೂಮಿಯನ್ನ ಅಗಿಬೇಕು. ಅದನ್ನಿಲ್ಲಿ ಹೇಳ್ತಾರೆ, ಸ್ವರ್ಣಲಾಂಗಲ ಸಂಗೈಷ್ಟ ದ್ವಿಜಮಂತ್ರೇ ಕಣೈಸ್ತತ. ಮಂತ್ರವನ್ನ ಹೇಳ್ತಾ ಇದ್ದಾರೆ ಎಲ್ಲ ದೊಡ್ಡವರು ಜ್ಞಾನಿಗಳು. ಆ ನೇಗಿಲಿನಿಂದ ಭೂಮಿಯನ್ನ ಅಗಿತಾ ಇದ್ದಾರೆ. ಆ ಸಂದರ್ಭದಲ್ಲಿ 10,000 ಪತ್ರ ದಳಗಳಿಂದ ಕೂಡಿರುವಂತಹ ಒಂದು ಕಮಲ ಅವರಿಗೆ ಕಂಡಿದೆ. ಪದ್ಮಂ ದದರ್ಶತಃ ಸಹಸ್ರಪತ್ರಂ ರಾಜೇಂದ್ರ. ಆ ಕಮಲದಲ್ಲಿ ಕನ್ಯಾಂಚ ಪತ್ರೇಶು, ಭೂಮಿಯ ಭಾಗ ಅಡಿಯ ಭಾಗದಲ್ಲಿ ಆ ಅಗಿಯುವಂತಹ ಸಂದರ್ಭದಲ್ಲಿ 1000 ದಳಗಳಿಂದ ಕೂಡಿರುವಂತಹ ಪದ್ಮ ಅವರಿಗೆ ದೊರೆತಿರುವಂಥದ್ದು. ಅಲ್ಲಿ ಒಂದು ಹೆಣ್ಣು ಕೂಸು ಅವರಿಗೆ ಸಿಕ್ಕಿರುವಂಥದ್ದು. ರಮಾಕೃತಿಂ ಶುಭ, ಒಳ್ಳೆಯ 32 ಲಕ್ಷಣ. ವಾಯುದೇವರಿಗೆ ನಾವು ಹೇಳ್ತೀವಿ 32 ಲಕ್ಷಣ ಅಂತ. ಆ ರಮಾದೇವಿ ವಾಯುದೇವರ ತಾಯಿಯಾಗಿರುವಂಥವಳು. ಸುಂದರವಾಗಿರುವಂತಹ ರೂಪ. ಆ ರೂಪದ ಆ ಕನ್ಯೆಯನ್ನ ನೋಡಿ ಬಹಳ ಸಂತೋಷ ಆಗಿದೆ. ಇತ್ತೇವಂ ಶ್ಲೋಕದಲ್ಲಿ ಹೇಳ್ತಾರೆ, ಇತ್ತೇವಂ ಸಂಶಯಾನ ತಮಾರ ಆಕಾಶಾಖ್ಯಂ ನರಾಧಿಪಂ. ಸಿಕ್ಕುಳ್ಳೇ ಅವನಿಗೆ ಆಶ್ಚರ್ಯ ಆಗಿದೆ, ಏನಪ್ಪ ಇದನ್ನ ಎತ್ಕೊಳ್ಳೋ ಬೇಡೋ ಅಂತ ಅನ್ನೋ ಸಂದರ್ಭದಲ್ಲಿ ಆಕಾಶವಾಣಿ ಅವನಿಗೆ ಹೇಳ್ತಾ ಇದೆ, ನೋಡಪ್ಪ, ಸಂರಕ್ಷಸ್ವ ಮಹಾಭಾಗ ಬಹುಕೀರ್ತಿ ಫಲಪ್ರದ. ಈ ಕೂಸನ್ನ ತೆಗೆದುಕೊಂಡು ಹೋಗು, ನಿನಗೆ ಒಳ್ಳೇದಾಗ್ತದೆ, ಒಳ್ಳೆಯ ಕೀರ್ತಿಯನ್ನ ಪಡಿತಾ ಇದ್ದೀಯ, ಅನಂತವಾದ ಪುಣ್ಯ ನಿನಗೆ ಬರ್ತಾ ಇದೆ. ತಾಂ ಕನ್ಯಾಂ ಪ್ರತಿಗೃಹ್ಯಾಶು ಸ್ವಭಾರ್ಯಾಂ ಪ್ರತ್ಯುವಾಚ ಶೃಣುಭದ್ರೇ ಮಹಾಪ್ರಾಜ್ಞೆ ದೇವದತ್ತಾಂ ಇಮಾಂ ಶುಭಾಂ. ಹೆಂಡತಿಗೆ ಬಂದು ಹೇಳ್ತಾ ಇದ್ದಾನೆ. ಒಳ್ಳೆಯ ಆ ಕೂಸನ್ನ ನೋಡೇ ಅವಳಿಗೆ ಅಷ್ಟು ಸಂತೋಷ ಆಗಿದೆ. ನೋಡಿ, ಲಕ್ಷ್ಮೀದೇವಿ ಯಾವಾಗ ಬಂದ್ಲೋ ಆ ಬಂದಿರೋ ಪ್ರಭಾವದಿಂದ, ಅದಕ್ಕೆ ಅಂತಿರ್ತಾರೆ ನೋಡಿ, ಲೋಕದಲ್ಲಿ ಹೇಳ್ತಾರೆ, ಏನ್ ಲಕ್ಷ್ಮೀ ಅನುಗ್ರಹ, ಲಕ್ಷ್ಮೀದೇವಿ ಕಾಲಿಟ್ಟಂಗಾಯ್ತು ಅಂತಿರ್ತಾರೆ. ಅದಕ್ಕೆ ಇಲ್ಲಿ ಉದಾಹರಣೆಯಿಂದ ನಾವು ಕಾಣಬಹುದು. ಬರೇ ಲೋಕದಲ್ಲಿ ಬರೇ ಅಂತಾರೆ, ಆದ್ರೆ ಇಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿನೇ ಬಂದಿದ್ದಾಳೆ. ಕನ್ಯಾಗಮನಂ ಪುಣ್ಯೇನ. ಯಾವಾಗ ಲಕ್ಷ್ಮೀದೇವಿ ಮನೆಯಲ್ಲಿ ಬಂದ್ಲೋ ಸಾದೇವಿ ಗರ್ಭಮಾದದೆ. ಆಕಾಶರಾಜನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣೀಂ ಸ್ವಸತೀಂ ದೃಷ್ಟ ಚಕ್ರೇ ಪುಂಸವನಂ ಪತಿ. ಪುಂಸವನ ಮೊದಲಾದ ಎಲ್ಲ ಕರ್ಮಗಳನ್ನು ಮಾಡಿಸಿದ್ದಾನೆ. ಪಂಚಮೇ ಮಾಸಿ ಸಂಪ್ರಾಪ್ತೆ ಸೀಮಂತಂ ನೃಪಸತ್ತಮಃ. ಈಗೆಷ್ಟೋ ಈ ಕರ್ಮಗಳು ಹೋಗೇ ಬಿಟ್ಟಿದ್ದಾವೆ. ಎಲ್ಲೋ ಅಪರೂಪದಲ್ಲಿ ಈ ಕರ್ಮಗಳನ್ನ ಮಾಡುತ್ತಾರೆ, ಷೋಡಶ ಕರ್ಮಗಳನ್ನ. ಅದರಲ್ಲಿ ಪುಂಸವನ ಮತ್ತು ಸೀಮಂತ ಎಲ್ಲವನ್ನ ಮಾಡಿಸಿದ್ದಾನೆ ರಾಜ. ನವಮಾಸ ಕಳೆದಿದೆ, ಒಳ್ಳೆಯ ಸತ್ಪುತ್ರ ಪ್ರಾಪ್ತಿಯಾಗಿದೆ. ಮಾಸೇ ಕನ್ಯಗತ ಭಾನು ದಶಮ್ಯಾಂ ರೋಹಿಣೀಯುತೆ ಪಕ್ಷೇತು ಪ್ರಥಮೇ ದೇವಿ ಸಾಯಂಕಾಲೇ ಗುರೋರ್ದಿನೇ. ಪುತ್ರೋತ್ಪತ್ತಿ ಪ್ರವಕ್ತಾನ ಸರ್ವಸ್ವಂ ದತ್ತವಾಂಸ್ತದಾ. ಒಳ್ಳೆಯ ಅತ್ಯದ್ಭುತವಾದ ಚಂದ್ರನ ಕಾಂತಿಯನ್ನ ಹೊಂದಿರುವಂತಹ ಮಗು ಅಲ್ಲಿ ಅವತಾರ ಮಾಡಿರುವಂಥದ್ದು. ರಾಜನಿಗೆ ಸಂತೃಪ್ತಿಯಾಗಿ ಸಂತೋಷ ಆಗಿಬಿಟ್ಟಿದೆ. ಒಂದು ಕನ್ಯಾ ಜನನ ಆಗಿದೆ, ಅವತಾರ ಮಾಡಿರುವಂಥದ್ದು. ಕನ್ಯೆಯನ್ನ ತೆಗೆದುಕೊಂಡು ಬಂದಿದ್ದಾನೆ, ಅದರ ಸಂತೋಷ. ಹೆಣ್ಣು ಸ್ತ್ರೀ ರತ್ನ, ಲಕ್ಷ್ಮೀದೇವಿಯ ವಿಶೇಷ ಒಂದು ಅನುಗ್ರಹ.
ಎರಡನೇದಾಗಿ ಸತ್ಪುತ್ರ ಪ್ರಾಪ್ತಿಯಾಗಿದೆ. ಅವನಿಗೇನಾಗ್ಬಿಡ್ತು, ಸಂತೋಷ ಆಗಿ ಗವಾಂ ಕೋಟಿ ಸಹಸ್ರಾಣಿ, ನೂರಾರು ಸಾವಿರಾರು ಆಕಳಗಳನ್ನು ದಾನ ಮಾಡಿದ್ದಾನೆ, ಕುದುರೆಗಳನ್ನು ದಾನ ಮಾಡಿದ್ದಾನೆ, ನವಧಾನ್ಯಗಳನ್ನು ದಾನ ಮಾಡಿದ್ದಾನೆ, ಛತ್ರ ಚಾಮರ ದಾನಗಳನ್ನ ಮಾಡಿ ಸ್ವಸ್ತಿ ವಾಚನ ಮಾಡಿಸಿಕೊಂಡಿದ್ದಾನೆ ಆ ಜ್ಞಾನಿಗಳಿಂದ. ಜಾತಕರ್ಮವನ್ನ ಮಾಡ್ತಾ ಇದ್ದಾನಂತೆ. ದಿವಸೇ ದ್ವಾದಶೇ ಪ್ರಾಪ್ತೇ ಕೃತ್ವ ಪುತ್ರ ವಿಧಾನಕಂ. ಹೆಸರೇನಿಟ್ಟರೆ ಹಾಗಿದ್ರೆ ಅದನ್ನು ಹೇಳ್ಬಿಡ್ತಾರೆ. ತದ್ದಿನೇ ಬಹು ವಿಪ್ರಾಣಾಂ ಭೋಜನಂ ಕೃತವಾಂದ್ರುಪಃ ಯನ್ನಾಮಂ ವಸುದಾನೇತಿ ಲೋಕೆ ಖ್ಯಾತಿಂ ಗಮಿಷ್ಯತಿ. ಇಲ್ಲಿ ಹೇಳಿದ್ರು ವಸುದಾನ ವಸುದಾನ ಅಂತ ದಾನವನ್ನ ಮಾಡಿ ಹೆಸರನ್ನ ಇಟ್ಟಿದ್ದಾನೆ. ವಸುದಾನ ಬಂಗಾರದಂತಹ ವರ್ಣ, ವಿಶೇಷವಾಗಿ ಭಗವಂತನ ಅನುಗ್ರಹ ಪಡೆದಂತಹ ಆ ವಸುದಾನ ಹುಟ್ಟಿರುವಂಥದ್ದು ವಸುದಾನ ಅಂತ ಹೆಸರಿಟ್ರು. ಇಲ್ಲಿ ಋಷಿಗಳು ಪ್ರಶ್ನೆಯನ್ನ ಮಾಡ್ತಾರಂತೆ, ವಸುದಾನ ಅಂತ ಹೆಸರನ್ನ ಇಟ್ಟಿದ್ದನ್ನ ಹೇಳಿದ್ದೀರಿ, ಆದ್ರೆ ಆ ಕನ್ಯೆ ಸಿಕ್ತಲ್ಲ, ಆ ಕನ್ಯೆಗೆ ಏನಂತ ಹೆಸರಿಟ್ರು ಅದನ್ನ ಹೇಳಲೇ ಇಲ್ಲಲ್ಲ ನೀವು ಅಂತ ಪ್ರಶ್ನೆ ಮಾಡ್ತಾರೆ. ಶ್ರುತಃ ಪುತ್ರ ಪ್ರಭಾವಶ್ಚ ನ ಶ್ರುತಂ ಮುನಿ ಪುಂಗವ. ಅಲ್ಲ, ಇಷ್ಟೆಲ್ಲ ಹೇಳಿದ್ರಿ ಹೆಸರಿಟ್ಟಿದ್ದನ್ನ, ಆ ಮಗುವಿಗೆ ಹೆಣ್ಣು ಕೂಸಿಗೆ ಹೆಸರಿಟ್ಟಿದ್ದನ್ನ ಹೇಳಲೇ ಇಲ್ಲಲ್ಲ. ಅದಕ್ಕೆ ಸೂತಾಚಾರ್ಯ ಹೇಳಿದ್ರು, ಅಯೋನಿಜೆಯಾಗಿರುವಂತ ಆ ಸ್ತ್ರೀಗೆ ಆ ಮಗುವಿಗೆ ಏನು ಹೆಸರಿಡೋದು, ಹೆಸರು ಇಟ್ಟುಕೊಂಡೇ ಅದು ಅವತಾರ ಮಾಡಿರುವಂಥದ್ದು. ಪದ್ಮೋದರಿಂ, ಅವ್ರ ಮಾತಲ್ಲೇ ನೋಡ್ಬಿಡೋಣ. ಪದ್ಮೋದರಿಂ ಪದ್ಮಗರ್ಭ ಪದ್ಮಜಾತಾಂ ವರಾನನಾಂ ಪದ್ಮಯ ಅವತಾರಾಂ ತ್ವಾಂ ಅಂತ ಹೇಳಿ ಅನುರೂಪಂ ನಾಮಕರ್ಮ ನಾಮ್ನಾ ಪದ್ಮಾವತೀತ ಚ. ಪದ್ಮದಲ್ಲಿ ಅವತಾರ ಮಾಡಿರೋದ್ರಿಂದ ಪದ್ಮಾವತಿ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾರೆ. ಬಹಳ ಸುಂದರವಾಗಿರುವಂತಹ ಸಂಸಾರ, ಆಕಾಶರಾಜನ ಸಂಸಾರದ ವರ್ಣನೆಯನ್ನ ಮಾಡ್ತಾರೆ. ಏವಂ ಕಾಲಗತೆ ತಸ್ಮಿನ್ ಸಾಬಾಲ ಯೌವನಂ ಗತ ಯೌವನಾಢ್ಯಂ ವಿಶಾಲಾಕ್ಷಿಂ ದೃಷ್ಟ್ವಾ ರಾಜ ವಿಚಿಂತಯತೆ. ಮಗಳು ಬೆಳೆದು ದೊಡ್ಡವಳಾಗ್ತಾ ಇದ್ದಾಳೆ, ಮಗ ಬೆಳೀತಾ ಇದ್ದಾನೆ. ಶ್ರುತ್ವಾ ರಾಜಸುತಾ ಬಾಲ ಬ್ರಾಹ್ಮಣೀರನುಜಂಪರಂ ತದುಪನೀತಂ ಸದ್ಯೋ ಧೂತ್ಪತ್ರಿ ಯೌವನ ಪೀಡಿತ. ಆ ಸಂದರ್ಭದಲ್ಲಿ ಈ ಪದ್ಮಾವತಿ ತನ್ನ ಸ್ನೇಹಿತರ ಜೊತೆಗೆ ಅವಳೇನು ಮಾಡಿದ್ದಾಳೆ, ವಸಂತಮಾಗತಂ ವೀಕ್ಷಾ ವನೇ, ವಸಂತ ಮಾಸ ಬಂದಿರುವಂತಹ ಸಂದರ್ಭದಲ್ಲಿ ಕಾಡಿಗೆ ಬಂದಿರುವಂತಹ ಸಂದರ್ಭ, ಅಲ್ಲಿಗೆ ಇಲ್ಲಿ ಸೇರಿಸ್ತಾ ಇದ್ದಾರೆ. ಕನ್ಯೆಯರು ಕಾಣಿಸಿದ್ರು ಅಂತ ಕೇಳಿದ್ಯಲ್ಲಪ್ಪ, ಆ ಋಷಿಗಳಿಗೆಲ್ಲ ಹೇಳ್ತಾ ಇದ್ದಾರೆ. ನೀವು ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಇಲ್ಲಿದೆ. ಕನ್ಯೆಯರು ಇವರು, ಆ ಕನ್ಯೆಯರೇ ಇವರು ಅಂತ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಗಿದೆ, ಆಗತಂ ತ್ವಂ ಮುನಿಂ ದೃಷ್ಟ್ವಾ ವಿಸ್ಮಯಾಕುಲ ಮಾನಸ ಪದ್ಮಾವತಿ ಸಖೀ ಪ್ರಾಹ ಚಟುಲ ವೃಷಕಾತುರ. ಈ ಸಂದರ್ಭದಲ್ಲಿ ಏನಾಗಿದೆ, ಭಗವಂತ ಕುದುರೆಯನ್ನ ಹತ್ತಿ ಬರ್ತಾ ಇದ್ದಾನೆ. ನಾರದ ಮಹರ್ಷಿಗಳು ಬಂದಿದ್ದಾರೆ, ಮುದುಕನ ವೇಷದಲ್ಲಿ ಬಂದು ಪ್ರಶ್ನೆಯನ್ನ ಕೇಳ್ತಾರೆ ಆ ಋಷಿಗಳನ್ನ, ಈ ಕನ್ಯೆಯರೆಲ್ಲ. ಕೋಸಿ ವಿಪ್ರ ಮಹಾಪ್ರಾಜ್ಞ ಕಿಮರ್ಥಂ ತ್ವಮಿವಾಗತ ವಾಕ್ಯಂ ತಾಸಂ ಸಮಾಕರ್ಣ್ಯ ಗುರುಃ ಪ್ರೋವಾಚ ತದ್ವಚ. ನಾರದರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ನಾರದರು ಹೇಳ್ತಾರಂತೆ, ಅಹಂ ಕುಲಗುರು ಸಾಕ್ಷಾತ್ ಯುಷ್ಮಾಕಂ ಪರಯೋಷಿತಾಂ. ನಾನು ನಿಮ್ಮ ಕುಲಗುರುವಾಗಿರುವಂಥವನು, ನಿನ್ ಕೈ ತೋರಿಸು, ನಾನು ನಿನಗೆ ಎಲ್ಲ ನಿನ್ನ ಭವಿಷ್ಯವನ್ನ ಹೇಳ್ತೇನೆ. ಪದ್ಮಾವತಿಗೆ ಹೇಳುವಂತಹದ್ದು ಮಾತಿದು. ಹಸ್ತಂ ದರ್ಶಯ ಬಾಲೆ ತ್ವಂ ಲಕ್ಷಣಾನಿ ವದಾಮಿತೆ. ನಿನ್ ಕೈ ತೋರಿಸು, ನಾ ಎಲ್ಲ ಹೇಳ್ಬಿಡ್ತೇನೆ. ಅವಳು ಲಜ್ಜೆಯಿಂದ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ. ಆಗ ನಾರದರು ಹೇಳ್ತಾರಂತೆ, ವಿದ್ಧಿತ್ವಂ ಪಿತೃತುಲ್ಯಮ್ಮ ಮನಸ ನಿರ್ಮಲೇನ ಚ. ನಾನು ನಿನ್ನ ತಂದೆಯ ಸಮಾನ, ಅವಶ್ಯವಾಗಿ ತೋರಿಸು ಕೈನ. ಅಂದ್ರೆ ಸ್ತ್ರೀಯರಲ್ಲಿ ಹೇಗೆ ನಾಚಿಕೆ ಇರಬೇಕು ಅನ್ನೋದನ್ನ ಪದ್ಮಾವತಿ ತೋರಿಸ್ತಾ ಇದ್ದಾಳೆ. ಪದ್ಮಾವತಿ ಹೇಳ್ತಾಳಂತೆ, ಸತ್ಯಂಬದ ಮಹಾಪ್ರಾಜ್ಞ ಲಕ್ಷಣಾನಿ ವಿಲೋಕ್ಯಮೆ ದೃಷ್ಟ್ವಾ ಪಾಣಿತಲಂ ಪ್ರಾಹ. ನನ್ನ ಕೈಯನ್ನ ನೋಡಿ ಅವಶ್ಯವಾಗಿ ಹೇಳಿ. ಆಗ ನಾರದರು ಹೇಳ್ತಾರಂತೆ, ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ. ಅಲ್ಲೇ ಹೇಳ್ಬಿಟ್ರು, ನಾರದರೇ ಮುಂಚೆ ಹೇಳ್ಬಿಟ್ಟಿದ್ದಾರೆ. ನಿನಗೆ ಗಂಡನಾಗಿ ಬರುವಂಥವನು ಮೂರು ಲೋಕಕ್ಕೆ ಒಡೆಯನಾಗಿರುವಂಥವನು. ಯಾರವನು? ರಮಾಪತಿ, ಲಕ್ಷ್ಮೀಪತಿ ನಿನ್ನ ಗಂಡನಾಗಿ ಬರ್ತಾ ಇದ್ದಾನೆ. ಪಾಣಿ ಪದ್ಮದಲೋಪೇತು ಪಾದೋತೆ ಸ್ವಸ್ತಿಕಾಯುತಃ.
ಮುಖಂ ಚಂದ್ರ ಸಮಾಕಾರಂ ಚಕ್ಷುಃ ಕಮಲ ಕುಡ್ಮಲ ತಿಲಪುಷ್ಪ ಸಮಾಕಾರ ನಾಸಿಕಾತೆ ವಿರಾಜತೆ. ಲಕ್ಷ್ಮೀಪತಿ ಅಂತ ಹೇಳಿದ್ರಲ್ಲ, ಲಕ್ಷ್ಮೀಪತಿಯ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ನಾರದರು. ಇಂತಹ ವರ ನಿನಗೆ ದೊರೀತಾ ಇದ್ದಾನೆ. ಮುಖ ಚಂದ್ರನಂತೆ, ಕಣ್ಣುಗಳು ಕಮಲಕ್ಕೆ ಸಮಾನವಾಗಿರುವಂಥದ್ದು, ಬಹಳ ಸುಂದರವಾಗಿರುವಂತಹ ರೂಪ, ಸೂರ್ಯನ ಕಿರಣದಂತೆ ಇರುವಂಥದ್ದು. ನಿನ್ನ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಆಮೇಲೆ ಅವಳ ಲಕ್ಷಣಗಳನ್ನ ಹೇಳಿದ್ರು. ಲಕ್ಷ್ಮೀಪತಿ ನಿನಗೆ ದೊರೀತಾ ಇದ್ದಾನೆ, ಅಂತಹ ಲಕ್ಷ್ಮೀದೇವಿಯನ್ನ, ಲಕ್ಷ್ಮೀ ರಮಣನನ್ನ ನೀವು ವಿವಾಹವನ್ನ ಆಗ್ತಾ ಇದ್ದೀಯಾ. ಮುಂದೆ ಒಂದು ಮಾತು ಹೇಳಿದ್ರು, ಗಮನಂ ಕರಿರಾಜಸ್ಯ ಸದೃಶಂ ತೇ ವರಾನನೆ ಪೂರ್ವಾರ್ಜಿತೇನ ಪುಣ್ಯೇನ ಲಭ್ಯತೆ ಸಕಲಂ ಶುಭೆ. ನಿನ್ನ ಪುಣ್ಯದ ಫಲ ಬಹಳ ಇರೋದ್ರಿಂದ ನಿನಗೆ ಇವೆಲ್ಲವೂ ಸಿಗ್ತಾ ಇದೆ ಅಂತ ಹೇಳಿ ವಿಶೇಷವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅದಾದ ಮೇಲೆ ಬ್ರಹ್ಮಪುತ್ರರಾಗಿರುವಂತಹ ನಾರದರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದಾಗ ಅವರು ಹೊರಟೋಗಿದ್ದಾರೆ. ಇಲ್ಲಿ ಮುಂದೇನಾಯಿತು ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೂತಾಚಾರ್ಯರು. ಕನ್ಯಾಯ ಜನನಂ ಪ್ರೋಕ್ತಂ ಕುಮಾರಸ್ಯಾಪಿ ವೈತತಃ ಸಂಗಂ ವದಾಮಿ ಚಾರಿತ್ರಂ ವೈವಾಹಂ ಪುಣ್ಯವರ್ಧನಂ. ದಯವಿಟ್ಟು ನಮಗೆ ಆ ಕನ್ಯಾಮಣಿಯಾಗಿರುವಂತಹ ಪದ್ಮಾವತಿಯ ಜನನವನ್ನ, ವಸುದಾನನ ಹೆಸರನ್ನ ಎಲ್ಲ ಹೇಳಿದ್ದೇವೆ, ಅವಳ ವಿವಾಹದ ಕಥೆಯನ್ನು ದಯವಿಟ್ಟು ನಮಗೆ ಹೇಳಬೇಕು. ಆ ಸಂದರ್ಭದಲ್ಲಿ ಏನಾಗಿದೆ, ಘರ್ಜಂತಂ ಗಜರಾಜಂತಂ ದೃಷ್ಟ ಪದ್ಮಾವತಿ ಮುಖಾಹ. ಆನೆ ಬಂದಿತ್ತಲ್ಲ, ಮದೋನ್ಮತ್ತವಾದ ಆನೆ, ಅದು ಇವರ ಹಿಂದೆ 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 ಬರ್ತಾ ಇದೆ. ಆ ಸಂದರ್ಭದಲ್ಲಿ ಈ ಸಖಿಯರೇನ್ ಬಂದಿದ್ದಾರಲ್ಲ, ಅವರು ಪ್ರಶ್ನೆಯನ್ನ ಮಾಡ್ತಾರಂತೆ. ಕೋಮಯತ್ರ ವರಾರೋಹೇ ಸಖಿ ಕಂಜಾಯಿತಾಕ್ಷಣಿ. ತುರಗ ಅಂದ್ರೆ ಕುದುರೆ ಮೇಲೆ ಬರ್ತಿರುವಂತಹ ಭಗವಂತ ಮುಂದೆ 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 ಬರ್ತಾ ಇದ್ದಾನೆ. ಉವಾಚ ಮಂದಂ ವಚನಂ ಸಖೀನಾ ಮಗ್ರತೋ ದ್ವಿಜಾಹ. ಪದ್ಮಾವತಿ ಕೇಳ್ತಾ ಇದ್ದಾಳಂತೆ, ಅಲ್ಲ ಆ ಕುದುರೆ ಮೇಲೆ ಕೂತು ಬರ್ತಾ ಇದ್ದಾನಲ್ಲ, ಆ ಹುಡುಗ ಯಾರು, ಅವನು ಯಾರು, ಎಲ್ಲಿಂದ ಬಂದಿದ್ದಾನ, ಅವನ ಹೆಸರೇನು, ಅವನ ಗೋತ್ರ ಏನು, ಅವನ ಕುಲ ಏನು, ಶೀಲವಂತನ. ನೋಡ್ರಿ ಎಷ್ಟೆಲ್ಲ ಹೇಳ್ತಾ ಇದ್ದಾರೆ. ಪೃಚ್ಛಂತು ತಸ್ಯ ವೃತ್ತಾಂತಂ ಪಿತೃಮಾತೃ ಸ್ವಬಾಂಧವಾನ್. ಇದೆಲ್ಲ ಯಾಕೆ ಬೇಕು ನೋಡಿ. ಜನ ಅಂದ್ರೆ ಈ ರೀತಿಯಾಗಿ ವಿಚಾರ ಮಾಡ್ತಾರೆ ಅಂತ ಪದ್ಮಾವತಿ ತೋರಿಸ್ತಾ ಇದ್ದಾಳೆ ಲೋಕದಲ್ಲಿ. ದೇಶಂ ವೃತ್ತಂ ಕುಲಂ ಶೀಲಂ ನಾಮ ಗೋತ್ರಾಧಿಕಂ ತತ. ವಿಸ್ತಾರವಾಗಿ ಕೇಳ್ರಿ, ಅವನು ಯಾರು, ಅವನು ಯಾಕೆ ಬರ್ತಾ ಇದ್ದಾನೆ. ಆಗತಂ ಪುರುಷಂ ದೃಷ್ಟ ಕೋಸಿ ಕೋಸೇ ಕಿಚಾಬ್ರುವನ್. ಆಗ ಕನ್ಯಾ ಆ ಸಖಿಯರೇನಿದ್ದಾರಲ್ಲ ಅವ್ರು ಹೇಳ್ತಾರಂತೆ, ಅವ್ರು ಪ್ರಶ್ನೆಗೆ ಹೇಳ್ತಾರಂತೆ ಶ್ರೀನಿವಾಸನಿಗೆ, ನಸಂತಿ ಪುರುಷ ಹ್ಯತ್ರ ಗಚ್ಚ ಗಚ್ಚೇತಿ ಚಾಬ್ರುವನ್. ಇಲ್ಲಿ ಯಾರು ಪುರುಷರಿಲ್ಲ, ನಾವೆಲ್ಲ ಬರೇ ಸ್ತ್ರೀಯರಿರುವಂಥದ್ದು. ಆ ಸಂದರ್ಭದಲ್ಲಿ ನೀನ್ ಯಾಕೆ ಬರ್ತಾ ಇದ್ದೀಯಾ, ನೀನ್ ಯಾರು, ಎಲ್ಲಿಂದ ಬಂದಿದ್ದೀಯಾ, ನಿನ್ ಏನಿನ್ ಕೆಲಸ, ಕಿಂತೆ ಕಾರ್ಯಂ ಪದಪ್ರಭೋ, ಇಲ್ಲೇನ್ ನಿನ್ ಕೆಲಸ ಅಂತ ಪ್ರಶ್ನೆಯನ್ನ ಮಾಡಿದಾಗ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ಅಸ್ತಿ ಕಾರ್ಯಂ ವರಾರೋಹ ರಾಜಪುತ್ರ ಸಮೀಪಕೆ ಇತಿ ತಸ್ಯ ವಚಶ್ರುತ್ವ ಸಖ್ಯಾಸ್ತೆ ಪುನರಬ್ರವೀನ್ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ನನಗೆ ಬಹಳ ಈ ಕೆಲಸ ಇದೆ, ಇಲ್ಲಿ ಬಂದಿದ್ದೀನಿ, ಏನ್ ಕೆಲಸ ಅದನ್ನ ಇಲ್ಲಿ ಹೇಳ್ತಾನೆ ಭಗವಂತ. ಕೆಲಸ ಇದೆ, ಅದಕ್ಕೋಸ್ಕರ ಬಂದಿದ್ದೇನೆ. ಕನ್ಯೆಯರು ಕೇಳಿದ್ರಂತೆ, ಕಿಂ ಕಾರ್ಯಂ ವದ ಶೀಘ್ರೇಣ. ಏನಪ್ಪ ಕೆಲಸ ನಿಂಗೆ ಅಂಥದ್ದು, ಇಲ್ಯಾಕೆ ಬಂದಿದ್ದೀಯ. ಕೃತೆ ವಾಸಶ್ಚ ಕಿಂ ನಾಮ ಕಾತೆ ಮಾತಾ ಚ ಕಃಪಿತ. ನಿನ್ ತಂದೆ ಯಾರು, ನಿನ್ ತಾಯಿ ಯಾರು, ನಿನ್ನ ಅಕ್ಕಂಗೇರು ಯಾರು, ನಿನ್ ಕುಲ ಯಾವುದು, ನಿನ್ ಗೋತ್ರ ಯಾವುದು, ದಯವಿಟ್ಟು ಹೇಳು, ನೀ ಯಾರು, ಇಲ್ಯಾಕೆ ಬಂದಿದ್ದೀಯ. ಕ್ರೋ ಭ್ರಾತ ಕಾಚ ಭಗಿನಿ ಕಿಂ ಕುಲಂ ಗೋತ್ರಮೇವಚ. ಆಗ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ನೋಡಿ ಹೇಗೆ ಉತ್ತರ ಹೇಳಬೇಕು ಅನ್ಲಿಕ್ಕೆ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಭಗವಂತ. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ. ಬಂತ್ ನೋಡ್ರಿ ವಿಷಯ, ಭಗವಂತನ ಬಾಯಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಕನ್ಯಾಪೇಕ್ಷೆಯಾಗಿ ನಾನು ಬಂದಿದ್ದೇನೆ. ನಾನು ಯಾರು ಅಂತ ಕೇಳಿದ್ರಲ್ಲ, ಹೇಳ್ತೀನಿ ಕೇಳ್ರಿ ಅಂದ. ಸಿಂಧು ಪುತ್ರಂ ಕುಲಂ ಪ್ರಾಹು ರಸ್ಮಾಕಂತು ಪುರಾವಿದ. ನನ್ನ ತಂದೆ ಮತ್ತು ತಾಯಿ ಜನಕೋ ವಸುದೇವಶ್ಚ. ನನ್ನ ತಂದೆ ವಸುದೇವ, ತಾಯಿ ದೇವಕಿಯಾಗಿರುವಂಥವಳು. ಅಣ್ಣ ಯಾರು ಅಂತ ಕೇಳಿದ್ರಲ್ಲ, ಅಣ್ಣ ತಮ್ಮ ಇಲ್ಲೇನು ಅಂತ ಹೇಳ್ತೀನಿ ಕೇಳ್ರಿ. ಅಣ್ಣ ಶ್ವೇತಕೇಶಸ್ತು ಅಂದ್ರೆ ಬಲರಾಮ್ ದೇವರು ನನ್ನ ಅಣ್ಣ. ಸುಭದ್ರ ಭಗಿನೀಮವ, ನನ್ನ ತಂಗಿ ಸುಭದ್ರ. ಪಾರ್ಥೋಪಿ ಮೇ ಸಖಾದೇವಿ, ನನ್ನ ಸ್ನೇಹಿತ ಪಾರ್ಥ ಅರ್ಜುನ. ಪಾಂಡವ ಮಮ ಬಾಂಧವಾಹ,
ಯಾರಾದರೂ ಲೋಕದಲ್ಲಿ, ನಾನು ಸಾಮಾನ್ಯವಾಗಿ ಇದನ್ನು ಹೇಳ್ತಿರ್ತೇನೆ, ಲೋಕದಲ್ಲಿ ವಿವಾಹ ಮಾಡುವಂತಹ ಸಂದರ್ಭದಲ್ಲಿ ಪರಿಚಯವನ್ನ ಕೇಳ್ತಾರೆ. ಯಾರು ನಿಮ್ಗೆ ಪರಿಚಯ, ನಿಮ್ಗೆ ಯಾರು ಸಂಬಂಧ ಅಂತ ಕೇಳಿದಾಗ ಇಂಥವ್ರ ಪೈಕಿ ಅಂತ ಹೇಳ್ತಾರೋ ಇಲ್ಲೋ. ಹಾಗೆ ಒಳ್ಳೆಯ ಹೆಸರಿರುವಂತಹ, ಒಳ್ಳೆಯ ಖ್ಯಾತಿಯನ್ನ ಪಡೆದಿರುವಂತಹ ಸಜ್ಜನರಾದ ಹೆಸರನ್ನು ನಾವು ಹೇಳಬೇಕು. ಅಯೋಗ್ಯರ ಹೆಸರು ಹೇಳಿದ್ರೆ ವಿವಾಹ ಆಗೋದೇ ಇಲ್ಲ. ಅದಕ್ಕೆ ಭಗವಂತ ತೋರಿಸ್ತಾ ಇದ್ದಾನೆ, ಬಾಂಧವ, ನನ್ನ ಸಂಬಂಧಿಕರು ಯಾರು ಅಂತ ಕೇಳಿದ್ರಲ್ಲ, ಹೇಳ್ತೀನಿ ಕೇಳಿ. ಬಾಂಧವ ಪಾಂಡವ ಮಮ ಬಾಂಧವ, ಪಾಂಡವರು ನನ್ನ ಬಾಂಧವರು, ಸಜ್ಜನರಾಗಿರುವಂತಹ ಪಾಂಡವರೇ ನನ್ನ ಬಂಧುಗಳು. ಎಷ್ಟು ಭಗವಂತನಿಗೆ ಅವರ ಮೇಲೆ ಕರುಣೆ ನೋಡಿ, ಅನುಗ್ರಹ. ಷಣ್ಣಾಂತು ಮೃತಪುತ್ರಾಣಾಂ ಕೃತನಾಂನಾಂ ಮಹಾತ್ಮನಾಂ ವಿಯೋಗ ತಪ್ತೋ ಪಿತರೋ ಸಪ್ತಮಂ ರಾಮ ಇತ್ಯಥಾ. 8ನೇ ಮಗುವಾಗಿ ನಾನು ಅವತಾರವನ್ನ ಮಾಡಿದ್ದೇನೆ. ಸುಭದ್ರ ನನ್ನ ತಂಗಿಯಾಗಿರುವಂಥವಳು. ಇನ್ನು ನನ್ನ ಹೆಸರು ಕೇಳಿದ್ರಿ, ನನ್ನ ಹೆಸರೇನು ಅಂತ, ನಿನ್ನ ಹೆಸರೇನು ಅಂದ್ರಿ, ಅದಕ್ಕೆ ಹೇಳ್ಬಿಡ್ತೀನಿ ಕೇಳ್ರಿ. ಮಾತೃವರ್ಣಶ್ಚ ಮಾಂ ದೇವಿ ಕೃಷ್ಣ ಪಕ್ಷೇ ಜನಿರ್ಮಮ ತಸ್ಮಾತ್ ಕೃಷ್ಣೇತಿ ಮಾಂ ದೇವಿ ಚಕ್ರತುರ್ನಾಮ ಸಂಸ್ಕೃತಂ. ನನ್ನ ತಾಯಿಯ ಬಣ್ಣವನ್ನ ನಾನು ಹೋಲುವಂಥವನು, ಕೃಷ್ಣ ಪಕ್ಷದಲ್ಲಿ ಹುಟ್ಟಿರುವಂಥವನು, ಅವತಾರ ಮಾಡಿದ್ದೇನೆ. ಆದ್ದರಿಂದ ನನಗೆ ಕೃಷ್ಣ ಕೃಷ್ಣ ಅಂತ ಕರೀತಾರೆ. ನೋಡಿ, ಭಗವಂತ ಶ್ರೀನಿವಾಸ ದೇವರ ಬಾಯಲ್ಲಿ ಬಂದಿರುವಂತಹ ಮಾತು. ಅಂದ್ರೆ ಅರ್ಥ ಏನು? ಕೃಷ್ಣ ಬೇರೆ ಅಲ್ಲ, ಶ್ರೀನಿವಾಸ ದೇವರು ಬೇರೆ ಅಲ್ಲ, ಕೃಷ್ಣನೇ ಶ್ರೀನಿವಾಸನಾಗಿದ್ದಾನೆ. ವರ್ಣತೋ ನಾಮತಶ್ಚಾಪಿ ಕೃಷ್ಣಂ ಪ್ರಾಹುರ್ ಮನೀಷಿಣಃ. ಈ ರೀತಿಯಾಗಿ ನನ್ನ ಕೃಷ್ಣ ಕೃಷ್ಣ ಅಂತ ಕರೀತಾರೆ ಅಂತ ಕುಲ ಗೋತ್ರ ಅಣ್ಣ ತಮ್ಮಂದ್ರು ಅಕ್ಕಂಗೆ ಎಲ್ಲರ ಬಗ್ಗೆ ವಿಸ್ತಾರವಾಗಿ ಹೇಳ್ದ. ಆಗ ಪದ್ಮಾವತಿ ಹೇಳ್ತಾಳಂತೆ, ಇಷ್ಟ ಇರ್ಲಿಲ್ಲ ಅಂದ್ರೆ ಹೇಳ್ತಿರ್ಲಿಲ್ಲ, ಆದ್ರೆ ಇಷ್ಟ ಇರೋದಕ್ಕೆ ಅಷ್ಟು ಸಾಕ್ಷಾತ್ ಮನ್ಮಥ ಭಗವಂತನ ರೂಪವೇ ಅಂಥದ್ದು, ಅತ್ಯಾಕರ್ಷಣೀಯವಾಗಿರುವಂಥದ್ದು. ಲಕ್ಷ್ಮೀದೇವಿಗೂ ಮೋಹವನ್ನುಂಟು ಮಾಡುವಂತಹ ರೂಪ. ಪದ್ಮಾವತಿ ಹೇಳ್ತಾ ಇದ್ದಾಳಂತೆ ತನ್ನ ಬಗ್ಗೆ. ಯಾವಾಗ ವರ ಹೇಳಿದ್ನೋ ಕನ್ಯೆ ಈ ಕಡೆಯಿಂದ ಹೇಳ್ತಾ ಇದ್ದಾಳಂತೆ, ನಾನ್ ಯಾರು ಅಂತ ಹೇಳ್ತೀನಿ ಕೇಳು. ಆಕಾಶರಾಜನ ಮಗಳಾಗಿರುವಂತಹ ಪದ್ಮಾವತಿ ಅಂತ ನನ್ನ ಕರೀತಾ ಇದ್ದಾರೆ. ಇಷ್ಟೇ ಹೇಳಿಬಿಟ್ಟು, ಹೇಳಿದ ಕೂಡಲೇ ಶ್ರೀನಿವಾಸ ಕೃಷ್ಣ ಪರಮಾತ್ಮ ಮಾತಾಡ್ತಾ ಇದ್ದಾನಂತೆ. ಕಿಮರ್ಥಂ ನಿಷ್ಠೂರಂ ವಾಕ್ಯಂ ಮಂದಂ ಕಿಮ್ನ ಪ್ರಭಾಷದೆ. ಇಷ್ಟೆಲ್ಲ ನನಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ಯಾಕೆಷ್ಟೆಲ್ಲ ಹೊರಟ ಮಾತಾಡ್ತಾ ಇದ್ದೀರಿ, ನೀವು ಇಷ್ಟೆಲ್ಲ ಕೇಳಿ, 2 ಉತ್ತರ ಹೇಳಿದ ಕೂಡಲೇ ಹೋಗಿಬಿಡ್ಲಿ ಅಂತ ಅವರ ಅಭಿಪ್ರಾಯ. ಆದ್ರೆ ಗೋತ್ರ ಮಾತ್ರೇ ಕಿರಾತೇಂದ್ರ ಶೀಘ್ರಂ ಗಚ್ಚೇತಿ ಸಾಬ್ರವೀತ್, ಹೋಗಿಬಿಡು ನೀನು ಅಂತಂದ್ರೂ ಶ್ರೀನಿವಾಸ ದೇವರು ಉತ್ತರವನ್ನು ಕೊಡ್ತಾ ಇದ್ದಾರಂತೆ. ಆದಿಶನ್ ಮೃದುಭಾಷಿ ಚ ನತೂ ನಿಷ್ಠೂರ ಭಾಷಣ. ಯಾಕೆ ನಿಷ್ಠೂರ ಮಾಡ್ತಾ ಇದ್ದೀರಿ, ಅವಶ್ಯವಾಗಿ ಹೇಳಿ, ಏನ್ ತೊಂದರೆ ಇದೆ ನಿಮಗೆ ಅಂತ ಕೇಳಿದಾಗ ಭಗವಂತ ಪದ್ಮಾವತಿ ಹೇಳ್ತಾಳಂತೆ, ಅವಾಚ್ಯಂ ವದಸೆ ಮೂಢ ಜೀವನೇಚ್ಛಾ ನ ವಿದ್ಯತೆ. ಬದುಕೋ ಆಸೆ ಇದ್ದಂಗಿಲ್ಲ ನಿಂಗೆ ಕಾಣಿಸ್ತದೆ. ನನ್ನ ಅಪ್ಪನಿಗೇನಾದ್ರೂ ಗೊತ್ತಾದ್ರೆ ಆಕಾಶರಾಜ ಸ್ವಾಂ ದೃಷ್ಟ ಹನಿಷ್ಯಂತಿನ ಸಂಶಯ, ನಿನ್ನನ್ನು ಸಂಹಾರ ಮಾಡಿ ಕೈ ಬಿಡ್ತಾನೆ. ನೋಡಿ ಪದ್ಮಾವತಿ ಹೇಳುವಂತಹ ಮಾತು. ಆಗ ಭಗವಂತ ಹೇಳ್ತಾನಂತೆ, ಕಾರ್ಯಾಂತೆ ಮರಣಂ ಸೌಖ್ಯಂ. ಕಾರ್ಯ ಆದ್ರೆ ಸಂತೋಷ, ಆಗಿಲ್ಲ ಅಂದ್ರೆ ಮರಣನೇ ಇರ್ಲಿ ಸಂತೋಷ. ಕಾರ್ಯಹೀನೋ ಮೃತಿಕುತಃ. ಇನ್ ಸತ್ ಮೇಲೆ ಏನ್ ಪ್ರಯೋಜನ, ಸತ್ರೆ ಏನ್ ತೊಂದರೆ ಇಲ್ಲ ಅಂತ ಭಗವಂತನ ಅಭಿಪ್ರಾಯ. ಆ ರೀತಿಯಾಗಿ ಭಗವಂತ ಲೋಕದ ಜನ ಹೇಗೆ ಮಾತಾಡ್ತಾರೆ, ಸಚ್ಚಿದಾನಂದ ಮೂರ್ತಿ ಭಗವಂತ, ಇವೆಲ್ಲ ಮಾತುಗಳು ನಮ್ಮ ಜೀವನದಲ್ಲಿ ನಾವು ಹೇಗೆ ಮಾತಾಡ್ತೀವಿ ಸಾಮಾನ್ಯ ಮಾನವರು ಅಂತ ಭಗವಂತ ತೋರಿಸ್ತಾ ಇದ್ದಾನೆ. ಪದ್ಮಾವತಿ ಹೇಳ್ತಾಳಂತೆ, ಶೃಣುಮೂಢನ ಜಾನಾಸಿ ಬಾಲಭಾವೇನ ಕಿಂವ್ರತ. ಬಾಲನಂತ ಯಾಕೆ ಮಾತಾಡ್ತಾ ಇದ್ದೀಯಾ, ದಯವಿಟ್ಟು ಹೋಗಿಬಿಡು, ಇಲ್ಲಿರಬೇಡ. ಶ್ರೀನಿವಾಸ ಹೇಳ್ತಾನಂತೆ, ನಿಶ್ಚಿತ್ಯ ಮರಣಂ ದೇವಿ. ಸಾವು ನಿಶ್ಚಿತವಾಗಿರುವಂಥದ್ದು. ಜಾತಸ್ಯ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾಗಮಂ. ಭಗವಂತನ ಮಾತು ನೋಡ್ರಿ. ಆಕಾಶರಾಜೋ ಧರ್ಮಾತ್ಮ ಕಥಂ ಹನ್ಯಾದ ನಾಗಸಂ. ಆಕಾಶರಾಜ ಧಾರ್ಮಿಕ, ನಾನು ಕೇಳಿದ್ದೀನಿ, ಅವನು ಹಂಗೆಲ್ಲ ಮಾಡೋನಲ್ಲ. ಹುಟ್ಟಿದ ಮೇಲೆ ಸಾವು ನಿಶ್ಚಿತವಾಗಿರುವಂಥದ್ದು. ಯಾಕದಕ್ಕೋಸ್ಕರವಾಗಿ ಇಷ್ಟೆಲ್ಲ ಯೋಚನೆ ಮಾಡಬೇಕು. ಪದ್ಮಾವತಿ ಹೇಳ್ತಾಳಂತೆ, ನಿರಾಕೃತ್ಯ ಚ ತದ್ವಾಕ್ಯಂ ಅಯಸ್ತ ಪುನರಾಪದ. ಬೇಕಾದಷ್ಟು ಹೇಳಿದ್ದು ಆದರೂ ಕೇಳಲಿಲ್ಲ. ಆ ಸಂದರ್ಭದಲ್ಲಿ ಏನಾಗಿದೆ,
ಈ ಸಖಿಯರೆಲ್ಲ ಸೇರಿಕೊಂಡು ಏನ್ ಮಾಡಿದ್ದಾರೆ, ತ್ಯಕ್ವಾತು ಪಿತರೋ ಬಂಧೂನ್ ಭ್ರಾತೃಭುಕ್ವಾ ನಿಜವರ. ಎಷ್ಟ್ ಹೇಳಿದ್ರು ಯಾವಾಗ ಕೇಳಲಿಲ್ಲೋ ಶ್ರೀನಿವಾಸ ಹೇಳ್ತಾನಂತೆ, ವಿಧಿನಾ ಲಿಖಿತಂ ಯಸ್ತು ನ ತದ್ವ್ಯರ್ಥಂ ಭವಿಷ್ಯತಿ. ನನ್ನ ಹಣೆ ಬಾರದಲ್ಲೇನಿದನೋ ಅದೇ ಆಗ್ತದೆ ಅಂತ ಭಗವಂತ ಲೋಕದಲ್ಲಿ ಮಾತಾಡದ ಹಾಗೆ ಆ ರೀತಿಯಾಗಿ ಮಾತಾಡಿದ್ದಾನೆ. ಇವರೆಲ್ಲ ಸ್ನೇಹಿತೆಯರಿದ್ರಲ್ಲ ಕನ್ಯೆಯರು, ಅವರೆಲ್ಲ ಸಿಟ್ಟುಕೊಂಡಿದ್ದಾರೆ. ಸಿಟ್ಟು ಮಾಡಿಕೊಂಡು ತರ್ಜಯಂತಿ ಜಗದ್ಯೋನಿಂ ಶಿಲಾಪಾಣಿ ಸಮಾಗತಃ, ಕಲ್ ತಗೊಂಡ್ರು, ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಾಡಯಾಮಾಸ ಗೋವಿಂದ ಶಿಲಾಭಿ ಶೀಘ್ರಗತ್ವರೈಹಿ. ಯಾವಾಗ ಕಲ್ಲು ಬಿತ್ತೋ ಆ ಸಂದರ್ಭದಲ್ಲಿ ಕುದುರೆ ರೂಪದಲ್ಲಿದ್ದಂತಹ ವಾಯುದೇವರು ಕುದುರೆ ಕೆಳಗಡೆ ಬಿದ್ದಿದೆ. ಹಯೋ ವೈ ಸಂಕಟಂ ಪ್ರಾಪ್ತಂ ಮಮಾತ್ರಂ ಕೃತಸನ್ನಿದೆ. ವಾಯುದೇವರ ಕೆಲಸ ಏನು, ರಮಾದೇವಿ ಮತ್ತು ಭಗವಂತನ ಇಬ್ಬರ ಸಂಬಂಧವನ್ನ ಸೇರಿಸೋದಷ್ಟೇ ಅವರ ಕೆಲಸ. ತಮ್ಮ ಕೆಲಸ ಮಾಡಿದ್ದಾರೆ, ಅಲ್ಲಿಂದ ಮಾಯ ಆಗಿ ಹೋಗಿದ್ದಾರೆ. ಕುದುರೆಯ ರೂಪದಲ್ಲಿ ಬಂದಿರುವಂತಹ ವಾಯುದೇವರು, ಪೆಟ್ಟುದಂತಹ ಕುದುರೆ ಕೆಳಗೆ ಬಿದ್ದಿರುವಂಥದ್ದು ಎಲ್ಲ ನಾಟಕ, ಭಗವಂತನ ನಾಟಕಕ್ಕೆ ಸರಿಯಾಗಿ ಹೊಂದುವಂಥವ್ರು. ಆ ಸಂದರ್ಭದಲ್ಲಿ ಕುದುರೆ ಎಲ್ಲ ಹೋದ ಮೇಲೆ ಕೂದಲಗಳೆಲ್ಲ ಕೆದರುಕೊಂಡಿದ್ದಾನೆ ಭಗವಂತ. ಮನಸ್ಸಿಗೆ ಬೇಜಾರಾದಂತಹ ಸಂದರ್ಭದಲ್ಲಿ ಹೇಗೆ ವ್ಯಕ್ತಿ ತಿರುಗ್ತಾನಲ್ಲ, ಆ ರೀತಿಯಾಗಿ ಭಗವಂತ ಕೆಳಗಡೆ ಬಂದಿದ್ದಾನೆ. ಇತ್ತು ಚರನ್ ಕ್ರಮಾಕಾಂತೋ ಜಗಾಮೋತ್ತರ ಧಿಂಗುಕಾಹ. ಎಲ್ಲಿಂದ ಬಂದಿದ್ದಾನೆ, ಆರೋಹಣ ಸೋಪಾಗಾನೋ ಗಿರಿರ್ ವಿಭು. ವಿಡಂಬ ರೀತಿಯಿಂದ, ಅಂದ್ರೆ ವಿಡಂಬನೆ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಒಂಥರ ಮನಸ್ಸಿಗೆ ಕೆಲಸ ಆಗದೇ ಇದ್ದಾಗ ಹೇಗೆ ಮನಸ್ಸಿಗೆ ಬೇಜಾರಾಗುತ್ತಲ್ಲ, ಆ ರೀತಿಯಾಗಿ ಪ್ರಳಯ ಕಾಲದಲ್ಲಿ ಆಳದೆಲೆ ಮೇಲೆ ಬಂದು ಮಲಗೋ ಹಾಗೆ ಭಗವಂತ ವಟಪತ್ರಶಾಹಿ, ಯಥಾಯುಗಾಂತೆ ವಟಪತ್ರಶಾಹಿ, ಆ ರೀತಿಯಾಗಿ ಬಂದು ಮನೆಗೆ ಭಗವಂತ ಮಲಗಿದ್ದಾನೆ. ಮುಂದೇನು ಮಾಡದ ಅದನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.